ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಯಾವುದೋ ಸಬ್ಜೆಕ್ಟ್ ಕುರಿತು ಚರ್ಚೆ ಮಾಡಪ್ಪ ಅಂತಂದ್ರೆ ಮೆಂಟಲ್ ಅಬಿಲಿಟಿ. ಮೆಂಟಲ್ ಅಬಿಲಿಟಿ ಅಂದ್ರೆ ಮಾನಸಿಕ ಸಾಮರ್ಥ್ಯ. ಈಗ ಎಲ್ಲರಿಗೆ ಟಫ್ ಆಗಿರುವಂಥ ಸಬ್ಜೆಕ್ಟ್ ಅಂದರೆ ಅದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಮೆಂಟಲ್ ಅಬಿಲಿಟಿ ಅಂತ ಹೇಳ್ತಾರೆ ಎಲ್ಲ ಸ್ಪರ್ಧಾ ಮಿತ್ರರೇ. ನಾನು ನಿಮಗೆ ಇವತ್ತು ಮೆಂಟಲ್ ಅಬಿಲಿಟಿಯನ್ನು ಈಜಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಯಾವ ಸಬ್ಜೆಕ್ಟ್ ಯಾವುದಪ್ಪ ಅಂತಂದ್ರೆ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಅಂತ. ನಮ್ಮ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಬರ್ಬೇಕಪ್ಪ ಅಂತಂದ್ರೆ ABCD ಮೊದಲು ಬರ್ಬೇಕು ಸ್ನೇಹಿತರೆ. ABCD ನೋಡಿ, ಎ ಫಸ್ಟ್ ಲೆಟರ್ ಸ್ನೇಹಿತರೆ, A1, B2, C3, ಅದೇ ಥರ D4, E5, F6, G7, H8, I9, J10, K11, L12, M13, N14, O15, P16, Q17, R18, S19, T20, U21, V22, W23, X24, Y25, Z26 ಸ್ನೇಹಿತರೆ. ಅದೇ ಥರ ರಿವರ್ಸ್ ಈಗೇನು ABCD ಫಸ್ಟ್ ಲೆಟರ್ ಬರೆದಿರೋ ಸ್ನೇಹಿತರೆ 26 ಲೆಟರ್ಸ್ ಅದಲ್ಲ. ಅದೇ ಥರ ರಿವರ್ಸ್ Z A ವರೆಗೆ ರಿವರ್ಸ್ ಬರೆಯುವ ಸ್ನೇಹಿತರೆ. Z ರಿವರ್ಸ್ ಬರೆದಾಗ Z1 ಆಗುತ್ತದೆ, Y2 ಆಗುತ್ತದೆ, X3 ಆಗುತ್ತೆ, W4 ಆಗುತ್ತೆ, V5 ಆಗುತ್ತೆ, U6 ಆಗುತ್ತೆ, T7 ಆಗುತ್ತೆ, S8 ಆಗುತ್ತೆ, R9 ಆಗುತ್ತೆ, Q10 ಆಗುತ್ತೆ. ಅದೇ ಥರ P11 ಆದ್ರೆ O12, N13, M14, L15, K16, J17, I18, H19. ಅದೇ ಥರ G20, F21, E22, D23, C24, B25, A26. ನೋಡಿ ಸ್ನೇಹಿತರೆ, ನಮಗೆ ABCD ಐತಲ್ಲ, ABCD ಸೀದಾ ಮತ್ತು ರಿವರ್ಸ್ ಇವು ಇನ್ನೂ ಗೊತ್ತಿರ್ಬೇಕು ಸ್ನೇಹಿತರೆ. ಅದೇ ಥರ ನೆಕ್ಸ್ಟ್ ABCD ಐತಲ್ಲ ಸ್ನೇಹಿತರೆ, ABCD ಜಡ್ತನ. ಅದೇ ಥರ ರಿವರ್ಸ್ ನೋಡಿ ಸ್ನೇಹಿತರೆ, ರಿವರ್ಸ್ ಇದೆ ಐತಲ್ಲ, ಜಡ್ನಿಂದ ಮಾತ್ರ ರಿವರ್ಸ್ ಬರೋದು ಸ್ನೇಹಿತರೆ ASನ. ಇದು ನಮ್ಗೆ ಫಾರ್ಮುಲಾ ಸ್ನೇಹಿತರೆ. ಮೇನ್ ಇದು ಗೊತ್ತಿರ್ತಪ್ಪ ಅಂದ್ರೆ ನಮ್ಗೆ ಆನ್ಸರ್ ಗೊತ್ತಾಗುತ್ತೆ ಸ್ನೇಹಿತರೆ. ಈಗ ಫಸ್ಟ್ ನಾವು ಕ್ವಶನ್ ಚರ್ಚೆ ಮಾಡೋಣ ಸ್ನೇಹಿತರೆ. ಏನಪ್ಪ ಅಂತಂದ್ರೆ IAS 2000 ಕೇಳಿದ ಸ್ನೇಹಿತರೆ ಕ್ವಶನ್. ಅದೇ ಥರ PSI 2015 ಕೇಳಿದ ಸ್ನೇಹಿತರೆ ಇದು. ಈ ನೆಕ್ಸ್ಟ್ ಒಂದನೇ ಕ್ವಶನ್ ಏನು ಕೊಟ್ಟು ನೋಡಿ ಸ್ನೇಹಿತರಮ್ಮ, ಒಂದು ಸಂಕೇತ ಭಾಷೆಯಲ್ಲಿ ಮಾರ್ಕ್ಸ್ ಅನ್ನು ನೋಡಿ OCTEJ ಎಂದು ಸೂಚಿಸಿದರೆ RETURN ಅನ್ನು ಹೇಗೆ ಸೂಚಿಸಬಹುದು? ಆಪ್ಷನ್ ಕೊಡ್ತೀನಿ ಸ್ನೇಹಿತರೆ, ಆಪ್ಷನ್ ನೋಡ್ಕೊಳ್ಳಿ. ನಾನು ನಿಮಗೆ ಈಜಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ನಮಗೆ ಒಂದು ಸಂಕೇತ ಭಾಷೆಯಲ್ಲಿ ಏನು ಕೊಟ್ಟಿದ್ದಾನೆ ಸ್ನೇಹಿತರಮ್ಮ, ಮಾರ್ಕ್ಸ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಮಾರ್ಕ್ಸ್ ಏನು ಕೊಟ್ಟನವ, ಮಾರ್ಕ್ಸ್ ಮೊದಲು ಬರ್ಕೋಬೇಕು ಸ್ನೇಹಿತರೆ. ನಾವು ಮಾರ್ಕ್ಸ್ MARCS ಮಾರ್ಕ್ಸ್ ಬರ್ಕೊಂಡ್ವಿ ಸ್ನೇಹಿತರೆ. ಅದೇ ಥರ ಮುಂದೆ ಏನು ಮಾಡ್ಬೇಕು ಸ್ನೇಹಿತರೆ, ಒಂದು ಡ್ಯಾಸ್ ಹಾಕಿರಿ ಸ್ನೇಹಿತರೆ, ಡ್ಯಾಸ್ ಹಾಕಿರಿ. ಅದೇ ಥರ ಮಾರ್ಕ್ಸ್ ಅನ್ನು ಏನು ಕೊಡ್ತಾನೆ ಸ್ನೇಹಿತರೆ, OCTEJ ಸ್ನೇಹಿತರೆ. ಮೊದಲು ನಾವು ಇದು ಕಂಡು ಹಿಡಿಯೋಣ ಸ್ನೇಹಿತರೆ, ಆಮೇಲೆ ನಾವು ಇದು ಕಂಡು ಹಿಡಿಯೋಣ ಸ್ನೇಹಿತರೆ. ಫಸ್ಟ್ ನೋಡಿ, ಇದು ಕಂಡು ಹಿಡಿಬೇಕಂದ್ರೆ ನಾವು ಇಲ್ಲಿ ABCD ಬರ್ಬೇಕು ಸ್ನೇಹಿತರೆ. ಮೊದಲು ಈಗಾಗಲೇ ನಿಮ್ಗೆ ಹೇಳ್ಕೊಟ್ಟಿದ್ದೇನೆ, ABCD ಬರಬೇಕು. ನೋಡಿ, M ಲೆಟರ್ಸ್ ಏನಿದೆ, M ಅಕ್ಷರ ಏನಿದೆ ಅದು ಯಾವ ಲೆಟರ್ ಎಲ್ಲಿದೆ ನೋಡಿ ಸ್ನೇಹಿತರೆ. ನಂಬರ್ ನೋಡಿ, M ಇಲ್ಲಿದೆ ಸ್ನೇಹಿತರೆ, M ಇಲ್ಲಿದೆ ನೋಡಿ. ಇಲ್ಲಿ M ಕೊಟ್ಟಿದ್ದಾನೆ ಸ್ನೇಹಿತರೆ. ನಾವು ಮುಂದೆ M ಕೊಟ್ಟನಪ್ಪ ಅಂತಂದ್ರೆ O ಇದೆ ಸ್ನೇಹಿತರೆ, O ಇಲ್ಲಿದೆ ನೋಡಿ, O ಇಲ್ಲಿದೆ. ನಮಗೆ M ಕೊಟ್ಟಿದ್ದಾನಪ್ಪ ಅಂದ್ರೆ ನಾವು ಇಲ್ಲಿ ಎಷ್ಟು ತುಂಬ ನೋಡಿದ್ರೆ ಸ್ನೇಹಿತರೆ, 1 2 ತುಂಬ ಸ್ನೇಹಿತರೆ. ನಮಗೆ ನೆಕ್ಸ್ಟ್ O ಬರ್ಬೇಕಂದ್ರೆ 2 ಮುಂದೆ ಹೋಗಿ ಸ್ನೇಹಿತರೆ, M ಮುಂದೆ ಹೋಗ್ಬೇಕು, 1 2 ಮುಂದೆ ಹೋಗಿರೋದು. ಅದೇ ಥರ ಇದು O ಬರ್ತದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈಗ ನಮ್ಗೆ ಇಲ್ಲಿ A ಕೊಟ್ಟಿರೋ ಸ್ನೇಹಿತರೆ. ನೋಡಿ, ಇಲ್ಲಿ A ಅದ, ನಾವು ಈಗ C ಬರ್ಬೇಕು ಅದ. ನೋಡಿ, ಇಲ್ಲಿ A ಕೊಟ್ಟಿದ್ದಾನೆ, ನಾವು ಆಲ್ರೆಡಿ A ಕೊಟ್ಟಿದ್ದಾನೆ. ನಾವು C ಬರ್ಬೇಕಂದ್ರೆ ಎಷ್ಟು ಲೆಟರ್ ಎಷ್ಟು ಪದಗಳು ದಾಟಬೇಕಪ್ಪ ಅಂತಂದ್ರೆ 1 2 ನೋಡಿ ಸ್ನೇಹಿತರೆ, 2 ಪದಗಳು ನೋಡಿ. ಅದೇ ಥರ +2 ನೋಡಿ ಸ್ನೇಹಿತರೆ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, R ಕೊಟ್ಟಿದ್ದಾನೆ ಸ್ನೇಹಿತರೆ. R ಇದೆ ನೋಡ್ರಿ, ಇಲ್ಲಿ R ಇಲ್ಲಿ ಕೊಟ್ಟಿದ್ದಾನೆ ಸ್ನೇಹಿತರೆ, R ನಂಬರ್ ನೋಡಿ. R ಕೊಟ್ಟನಪ್ಪ ಅಂದ್ರೆ ನಮ್ಗೆ T ಬೇಕಾಗಿದೆ. T ಬೇಕಾದಪ್ಪ ಅಂದ್ರೆ ಎಷ್ಟು ಪದಗಳು ದಾಟಬೇಕು, ಎಷ್ಟು ಲೆಟರ್ಸ್ ದಾಟಬೇಕು ನೋಡಿ. ಈಗ R ಕೊಟ್ಟಿದ್ದಾನೆ ಈಗ ಆಲ್ರೆಡಿ. ನಾವು T ಬೇಕು, 1 ಲೆಟರ್ ನೋಡಿ, 2 ನೋಡಿ ಸ್ನೇಹಿತರೆ, 2 ಹೌದಾ, +2 ನೋಡಿ. ಅದೇ ಥರ ಸಿ ಕೊಟ್ಟಿರೋ ಸ್ನೇಹಿತರೆ, ಸಿ ಇದೆ ನೋಡಿ, ಸಿ ಇಲ್ಲಿ ಕೊಟ್ಟಿರೋ ಸ್ನೇಹಿತರೆ.
ನಮ್ಗೆ ಈ ಬೇಕಾಗಿದೆ ಈಗ ಈ ಬೇಕಪ್ಪ ಅಂದ್ರೆ ಎಷ್ಟು ಮುಂದ್ಗಡೆ ಹೋಗ್ಬೇಕಪ್ಪ ಅಂತಂದ್ರೆ ನೋಡಿ 1 ಲೆಟರ್ 2 ಲೆಟರ್ ನೋಡಿ 2 ಪದವಾದ್ರೆ ಸ್ನೇಹಿತರೆ 2 ನೋಡಿ +2 ಅದೇ ಥರ ಎಸ್ ಎಲ್ಲ ನೋಡಿ ಸ್ನೇಹಿತರೆ ಎಸ್ ಇಲ್ಲಿ ಕೊಟ್ಟಿದ್ದಾನ ನಾವು ಎಷ್ಟು ಮುಂದೆ ಹೋಗ್ಬೇಕಪ್ಪ ಜೆ ಬೇಕಪ್ಪ ಅಂದ್ರೆ 1 2 ಮುಂದೆ ಹೋಗ್ಬೇಕು ಸ್ನೇಹಿತರೆ 2 ನೋಡಿ ಆನ್ಸರ್ ಇಟ್ಬೇಕು ಅದೇ ಥರ ನೆಕ್ಸ್ಟ್ ನೋಡಿ ಇದು ಕಂಡುಹಿಡಿಬೇಕು ನಮಗೆ ಇದೇನು ಕೊಟ್ಟನ ಈಗ ಆರ್ ಇ ಟಿ ಯು ಆರ್ ಏನು ಕೊಟ್ಟನ ಸ್ನೇಹಿತರೆ ನಾವು ಕಂಡುಹಿಡಿಬೇಕು ಸ್ನೇಹಿತರೆ ನೆಕ್ಸ್ಟ್ ನೋಡಿ ಇದು ಕೊಟ್ಟಿದ್ದಾನೆ ನಮಗೆ ಆರ್ ಬೇಕಾದ್ರೆ ಸ್ನೇಹಿತರೆ ಆರ್ ಇದು ನೋಡಿದ್ವಿ ಆರ್ ಇದು ಇದೆ ಸ್ನೇಹಿತರೆ ನೋಡಿ ನಾವು ಆರ್ ಬೇಕಾದಪ್ಪ ಇದು ಎಷ್ಟು ಲೆಟರ್ ಹಾಕಿವಿ ಈಗ 2 ಅದೇ ಥರ ಸೇಮ್ ಇದನ್ನು ಇದು ಫಸ್ಟ್ ಬರ್ಕೊಂಡ್ಬಿಡಿ ಸ್ನೇಹಿತರೆ ನೀವು ಏನು ವಿಚಾರ ಮಾಡಬೇಡ್ರಿ ಫಸ್ಟ್ ಬರ್ಕೊಂಡ್ಬಿಡ್ರಿ ಫಸ್ಟ್ ಬರ್ಕೊಂಡ್ರೆ ನಾವು ಎಷ್ಟು ಲೆಟರ್ಸ್ ಬರ್ಕೊಂಡ್ವಿ 6 ಅದಲ್ಲಿ ಈ ನೆಕ್ಸ್ಟ್ 1 2 ನೋಡಿ 2 ಅಂದ್ರೆ ಏನು ಬರ್ತದೆ ಟಿ ಬರ್ತದೆ ಅದೇ ಥರ ಈ ಯಾರು ನೋಡಿ ಸ್ನೇಹಿತರೆ ಏನಿದೆ ಈ ಇಲ್ಲಿದೆ ನಮಗೆ ಇಲ್ಲಿ ಈ ಬೇಕಿದಪ್ಪ ಅಂತಂದ್ರೆ ಎಲ್ಲ ಕಡೆ ಫಸ್ಟ್ ಬರ್ತೀವಿ ನಾವು ಈ ಮೆಥಡ್ ಫಸ್ಟ್ ಬರ್ಕೊಂಡು ಬರ್ಬೇಕು ನೆಕ್ಸ್ಟ್ ಈ ಮುಂದೆ ಎಷ್ಟು ಮುಂದೆ ಹೋಗ್ಬೇಕು 1 2 ನೋಡಿ ಜಿ ಬರ್ತದೆ ಸ್ನೇಹಿತರೆ ಈ ಆಗೋಣ ಇದು ಜಿ ನೆಕ್ಸ್ಟ್ ನೋಡಿ ಜಿ ಬರ್ತದೆ ಸ್ನೇಹಿತರೆ ಅದೇ ಥರ ಮತ್ತೆ ಇನ್ನೂ ಫಸ್ಟ್ ಬರ್ಬೋದು ಹೋಗ್ತೀವಿ ಸ್ನೇಹಿತರೆ ಜಿ ಮೆಥಡ್ ನೆಕ್ಸ್ಟ್ ಟಿ ಕೊಟ್ಟಿದ್ದಾನೆ ಸ್ನೇಹಿತರೆ ಟಿ ಏನಿಲ್ಲ ಟಿ ಇದೆಯಲ್ಲ ಅದು ನಾವು ಮುಂದ್ಗಡೆ ಹೋಗ್ಬೇಕು ಈಗ 2 ಮುಂದ್ಗಡೆ ಹೋಗ್ಬೇಕು 1 2 ಮುಂದ್ಗಡೆ ಹೋದ್ರೆ ಏನು ಬರ್ತದೆ ಸ್ನೇಹಿತರೆ ವಿ ಬರ್ತದೆ ಸ್ನೇಹಿತರೆ ಅದೇ ಥರ +2 ಮತ್ತು ನೆಕ್ಸ್ಟ್ ನೋಡಿ ಯು ಅದು ಯು ಏನಿಲ್ಲ ಇದೆಯಲ್ಲ ಯು ಬಿಡಬೇಕು ನೆಕ್ಸ್ಟ್ 1 2 ನೋಡಿ ಮುಂದೆ ಹೋಗ್ಬೇಕು ನೆಕ್ಸ್ಟ್ ಮುಂದೆ ಡಬಲ್ ಬರ್ತದೆ ಸ್ನೇಹಿತರೆ ನೆಕ್ಸ್ಟ್ 2 ಮಾಡ್ಬೇಕು ಸ್ನೇಹಿತರೆ ಆರ್ ಕೊಟ್ಟರೆ ಸ್ನೇಹಿತರೆ ಆರ್ ಇದೆಯಲ್ಲ ನಾವು ಮುಂದೆ ಹೋಗ್ಬೇಕು 1 2 ನೋಡು ಆರು ಬಿಡಬೇಕು 1 2 ನೋಡು ಏನು ಬರ್ತದೆ ಟಿ ಬರ್ತದೆ ಅದೇ ಥರ ನೆಕ್ಸ್ಟ್ ನೋಡಿ ಎನ್ ಅಲ್ಲ ಎನ್ ಏನಿದೆ ಇದು ಕೊಟ್ಟನು ನೋಡಿ ಮುಂದೆ ಹೋಗ್ಬೇಕು 2 ಟೈಮ್ 2 ಪದ ಮುಂದೆ ಹೋಗ್ಬೇಕು 1 2 ನೋಡಿ 1 2 ಪಿ ಬರ್ತದೆ ಸ್ನೇಹಿತರೆ ನೋಡಿ ಇದೇ ನಮ್ಗೆ ಆನ್ಸರ್ ಇದು ಏನಪ್ಪ ಆನ್ಸರ್ ಇದು ಆನ್ಸರ್ ಆಪ್ಷನಲ್ಲಿ ಯಾವಾಗ ಕೊಟ್ಟು ನೋಡಿ ಸ್ನೇಹಿತರೆ ನೋಡಿದ್ರೆ ಗೊತ್ತಾಗ್ತದೆ ಸ್ನೇಹಿತರೆ ಆಪ್ಷನ್ ನೋಡಿ ಟಿ ಕೊಟ್ಟರೆ ಸ್ನೇಹಿತರೆ ಇಲ್ಲಿ ಫಸ್ಟ್ಗೆ ಟಿ ಲೆಟರ್ಸ್ ಎಲ್ಲ ನೋಡ್ಕೋಬೇಕು ಇಲ್ಲಿ ಟಿ ಕೊಟ್ಟರೆ ಇಲ್ಲಿ ಟಿ ಕೊಟ್ಟರೆ ಇಲ್ಲಿ ಟಿ ಕೊಟ್ಟರೆ ಟಿ ಕೊಟ್ಟನಪ್ಪ ನೆಕ್ಸ್ಟ್ ನಮ್ಗೆ ಜಿ ಬೇಕಿಲ್ಲ ಜಿ ಎಲ್ಲ ನೋಡಿದ್ವಿ ಜಿ ಎಲ್ಲ ಇದು ಫಸ್ಟ್ ಆಪ್ಷನ್ ಜಿ ಅಲ್ಲ ಇದು ಒಂದು ಇದು ನೋಡಿದ್ವಿ ಕ್ಯಾನ್ಸಲ್ ಆಯ್ತು ನಮ್ಗೆ ಇದೇ ಮೆಥಡ್ ತಿಳಿಸಿದ್ರು ಇದು ಕ್ಯಾನ್ಸಲ್ ಆಯಿತು ಈಗ ಅದೇ ಆಪ್ಷನ್ ಹೋದ್ರು ನಮ್ಗೆ ಈಜಿ ನೋಡು ಎರಡು ಕಡೆ ಟಿ ಜಿ ಬಂದಿರೋ ಸ್ನೇಹಿತರೆ ಟಿ ಜಿ ಬಂದಿದ್ದಾವ ನಾವು ಟಿ ಜಿ ಬಂದಪ್ಪ ನೆಕ್ಸ್ಟ್ ವಿ ಎಲ್ಲ ನೋಡ್ಬೇಕು ಸ್ನೇಹಿತರೆ ಆಪ್ಷನಲ್ಲಿ ವಿ ಇಲ್ಲಿ ವಿ ಕೊಟ್ಟರೆ ಸ್ನೇಹಿತರೆ ಇಲ್ಲಿ ವಿ ಕೊಟ್ಟಿಲ್ಲ ಮುಗೀತು ನಮ್ಗೆ ಯಾಕೆ ಆನ್ಸರ್ ರಾಂಗ್ ಆಯ್ತದೆ ತೆರಿಗೆ ನಮಗೆ ವಿ ಬೇಕಿದೆ ವಿ ಕೊಟ್ಟಿರಲ್ಲ ಆನ್ಸರ್ ಸಿ ಕರೆಕ್ಟ್ ಸ್ನೇಹಿತರೆ ಇದು ನಿಮಗೆ ಟ್ರಿಕ್ಸ್ ಇದು ಇದೇ ಮೆಥಡ್ ನಾಳೆ ಎಕ್ಸಾಮ್ ಆಗಿ ಕೇಳಕ್ಕೆ ಈಗ ನೆಕ್ಸ್ಟ್ 2ನೇ ಕ್ವಶನ್ ಚರ್ಚೆ ಮಾಡೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗಾಗಲೇ 1ನೇ ಕ್ವಶನ್ ಚರ್ಚೆ ಮಾಡಿದ್ದೇವೆ ಈಗ ಅದೇ ಥರ 2ನೇದು ಸೇಮ್ ಕ್ವಶನ್ ನೋಡಿ ಸ್ನೇಹಿತರೆ 2ನೇದು ISC ಕೇಳಿದ ಸ್ನೇಹಿತರೆ ಇದು 1998 ಒಳಗೆ ಕೇಳಿದ ಸ್ನೇಹಿತರೆ ಅದೇ ಥರ ಕ್ವಶನ್ ನೋಡಿ ಸ್ನೇಹಿತರೆ ಒಂದು ಯಾವಾಗಿದೆ ಕ್ವಶನ್ ಒಂದು ಸಂಕೇತ ಭಾಷೆಯಲ್ಲಿ ಸ್ಯಾನ್ ನೋಡಿ ಸ್ನೇಹಿತರೆ ಏನು ಕೊಟ್ಟಿದ್ದಾನಪ್ಪ ಸ್ಯಾನ್ ಅನ್ನು VDQG ಎಂದು ಅದೇ ಥರ ಬರ್ಡ್ ಅನ್ನು ELUG ನೋಡಿ ಸ್ನೇಹಿತರೆ ಎಂದು ಬರೆಯಲಾಗಿದೆ ಲವ್ ಎಂಬುದು ಎಲ್ಲರಿಗೆ ಭಾಳ ಅಟ್ರಾಕ್ಷನ್ ಆಗಿದೆ ಇದು ಲವ್ ಎಂಬುದು ಅಟ್ರಾಕ್ಷನ್ ವರ್ಡ್ ಇದು ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲರೂ ಬಿಡಿಸ್ಬೋದು ಕಾಣಿಸ್ತದ ಅನ್ನು ಹೇಗೆ ಸೂಚಿಸಬಹುದು ನೋಡಿ ಸ್ನೇಹಿತರೆ ನೋಡಿ ಇದೇ ಮೆಥಡಲ್ಲಿ ಒಂದು ಸಂಕೇತ ಭಾಷೆಯಲ್ಲಿ ಸ್ಟ್ಯಾಂಡ್ ಕೊಟ್ಟಿದ್ದಾನೆ ಸ್ನೇಹಿತರೆ ಈಗಾಗಲೇ ನಾವು ಬಿಡಿಸಿದ್ದೇನೆ ಸ್ನೇಹಿತರೆ ಅದೇ ಥರ ಸೇಮ್ ಇದೆ ಇನ್ನು ಸ್ಟ್ಯಾಂಡ್ ಕೊಟ್ಟಿದ್ದಾನ ನೋಡಿ ಸ್ಟ್ಯಾಂಡ್ ಬರ್ಕೋಬೇಕು ಸ್ನೇಹಿತರೆ ಸ್ಟ್ಯಾಂಡ್ ಕೊಟ್ಟಿದ್ದಾನ ನೋಡಿ ಡ್ಯಾಶ್ ಇಷ್ಟು ಬರ್ಕೋಬೇಕು ಸ್ನೇಹಿತರೆ ಮೊದಲ ಅದೇ ಥರ ಏನು ಕೊಟ್ಟಿದ್ದಾನಪ್ಪ ಮುಂದವ ಸ್ಟ್ಯಾಂಡ್ ಮುಂದುಗಡೆ ಏನು ಕೊಟ್ಟಿದ್ದಾನ ಅದು ಬರ್ಕೋಬೇಕು ಏನು ಕೊಟ್ಟಿದ್ದಾನ ಸ್ಟ್ಯಾಂಡ್ ಮುಂದುಗಡೆ VDQ ನೋಡಿ ಜಿ ಕೊಟ್ಟಿದ್ದಾನೆ ಸ್ನೇಹಿತರೆ ಬರ್ಕೊಂಡ್ರೆ ನೋಡಿ ಅಷ್ಟು ಬಿಡ್ರಿ ನೆಕ್ಸ್ಟ್ ಅದು ಮಾಡೋಣ ಅಂತ ಈ ಫಸ್ಟ್ ನೋಡಿದ್ದು ಎಸ್ ಲೆಟರ್ ಎಲ್ಲಿದೆ ನೋಡಿ ಸ್ನೇಹಿತರೆ ಎಸ್ ಪದ ಎಲ್ಲಿದೆ ಎಸ್ ನೋಡಿ ಎಸ್ ಇಲ್ಲ ಅಲ್ಲ ಎಸ್ ಮುಂದಗಡೆ ನಾವು ವಿ ಬರ್ಬೇಕಂದ್ರೆ ಎಷ್ಟು ಲೆಟರ್ ಹೋಗ್ಬೇಕು ಎಷ್ಟು ಪದ ದಾಟಬೇಕು ನೋಡಿ ಇದು ಎಸ್ ಕೊಟ್ಟಿದ್ದಾನೆ ಎಸ್ ಬಿಡಬೇಕು ಇದು ಎಸ್ ಅದಲ್ಲ ಇದು ಎಸ್ ಬಿಟ್ಟಪ್ಪ ಅಂದ್ರೆ ಎಷ್ಟು ಪದ ಮುಂದಗಡೆ ಹೋಗ್ಬೇಕು 1 2 3 ನೋಡಿ ವಿ ಬರ್ಬೇಕಂದ್ರೆ ನಮ್ಗೆ ಎಷ್ಟು ಲೆಟರ್ ಹೋಗ್ಬೇಕು 3 ನೋಡಿ +3 ರಿವರ್ಸ್ ಬಂದ್ರೆ ಮೈನಸ್ ಹಾಕೋದು ಸ್ನೇಹಿತರೆ ಇದನ್ನು ಮುಂದೆ ಹೊಂಟಿವಪ್ಪ ಅಂತಂದ್ರೆ ಮುಂದ್ಗಡೆ ಹೊಂಟಿವಂದ್ರೆ ಯಾವ ಪ್ಲಸ್ ಆಗುತ್ತೆ ಸ್ನೇಹಿತರೆ ಹಿಂದ್ಗಡೆ ಅಂದ್ರೆ ಮೈನಸ್ ಆಗುತ್ತಲ್ಲ ಇದು ನಾವು ಪ್ಲಸ್ ಆಗಿರುತ್ತೆ ಸ್ನೇಹಿತರೆ ಅದೇ ಥರ ಇಲ್ಲಿ ಎ ಕೊಟ್ಟಿದ್ದಾನೆ ಸ್ನೇಹಿತರೆ ನೋಡಿ ಎ ಲೆಟರ್ಸ್
ಕೊಟ್ಟಿದ್ದಾನೆ ಹೌದಾ. ನಮಗೇನು ಬೇಕಾಗ್ಯದ ಡಿ ಬೇಕಾಗ್ಯದ ನೋಡಿ. ಎ ಐತಲ್ಲ ಇದು ಎಲಿಮಿನೇಟ್ ಮಾಡಿಬಿಡ್ರಿ, ಎ ತೆಗೆದು ಬಿಡ್ರಿ. ನಮಗೆ ಎ ಮುಂದೆ ಎಷ್ಟು ಲೆಟರ್ ಬರ್ಬೇಕು, ಎಷ್ಟು ಪದಗಳು ಬರ್ಬೇಕಂದ್ರೆ ಡಿ ಬರ್ತಾದ ನೋಡಿ. 1 2 3 ನೋಡಿ, 3 ನೋಡಿ ಸ್ನೇಹಿತರೆ. ಅದೇ ಥರ ನಮ್ಗೆ ಎನ್ ಎಲ್ಲ ನೋಡಿ ಸ್ನೇಹಿತರೆ, ಏನೇನು ಕೊಟ್ಟಿದ್ದಾನ, ಏನೇನು ಕೊಟ್ಟಿದ್ದಾನ ನೋಡಿ. ಎನ್ ಬಿಟ್ಟು ಬಿಡ್ಬೇಕು, ಎನ್ ಬಿಟ್ಟಿದಪ್ಪ ಅಂದ್ರೆ ನಮಗೆ ಕ್ಯೂ ಬರಬೇಕು. ಕ್ಯೂ ಬರ್ಬೇಕಂದ್ರೆ ಎಷ್ಟು ಪದಗಳು ಮುಂದೆ ಹೋಗಬೇಕು ನೋಡಿ. ಈಗ ಎನ್ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ಎನ್ ಬಿಟ್ಟಿವಿ 1 2 3. ಕ್ಯೂ ಬರ್ಬೇಕಂದ್ರೆ ಎಷ್ಟು ಹೋಗ್ಬೇಕು, 3 ಹೋಗ್ಬೇಕು ನೋಡಿ, 3 ಹೋಗ್ಬೇಕು. ಅದೇ ಥರ ಈಗ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಸ್ನೇಹಿತರೆ, ಅವ ಡಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಡಿ ಏನಿದೆ ನೋಡಿ, ಡಿ ಇದು ಕೊಟ್ಟಿದ್ದಾನ. ನಾವು ಡಿ ಕೊಟ್ಟನಪ್ಪ ಅಂದ್ರೆ ನಮ್ಗೆ ಜಿ ಬರಬೇಕು. ಜಿ ಬರ್ಬೇಕಂದ್ರೆ ಮುಂದೆ ಹೋಗ್ಬೇಕಾ ಹಿಂದೆ ಹೋಗ್ಬೇಕು, ಮೊದಲು ಗೊತ್ತಿರಬೇಕು. ಜಿ ಬರ್ಬೇಕಂದ್ರೆ ಮುಂದೆ ಹೋಗ್ಬೇಕು. ಈಗ ನಮಗೆ ಡಿ ಕೊಟ್ಟಿದ್ದಾನಪ್ಪ ಅಂದ್ರೆ ಈಗ ಡಿ ಬಿಟ್ಟು ಬಿಡ್ರಿ. ಈಗ ನೆಕ್ಸ್ಟ್ ಜಿ ತನ ನೋಡಿ ಸ್ನೇಹಿತರೆ, 1 ಲೆಟರ್ 2 ಲೆಟರ್ 3 ಲೆಟರ್ ಜಿ ಬರ್ಬೇಕಂದ್ರೆ ಎಷ್ಟು ಲೆಟರ್ ಬೇಕು, 3 ಲೆಟರ್ ಪ್ಲಸ್ 3 ಬರ್ಬೇಕು ಸ್ನೇಹಿತರೆ. ಮುಗಿತು. ಈಗ ಯಾಂಡ್ದು ಮುಕ್ತಾಯವಾಯಿತು. ನೆಕ್ಸ್ಟ್ ಬರ್ಡ್ ಎಷ್ಟು ನೋಡಿ, BIRD ಬರ್ಡ್ ನೋಡಿ. ಡ್ಯಾಶ್ 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 ಮುಗಿತಾ. ನೆಕ್ಸ್ಟ್ ಏನು ಕೊಟ್ಟು ಅವನೇ ಕೊಟ್ಟಿದ್ದಾನೆ. ಈಗ ಏನು ಕೊಟ್ಟಿದ್ದಾನವ, ELUG ಕೊಟ್ಟಿದ್ದಾನ ನೋಡಿ ಸ್ನೇಹಿತರೆ. ಈ ಬಿ ಲೆಟರ್ಸ್ ಇದೆ ನೋಡಿ, ಬಿ ಏನು ಕೊಟ್ಟಿದ್ದಾನೆ ಸ್ನೇಹಿತರೆ, ಬಿ ಇಲ್ಲಿ ಕೊಟ್ಟಿದ್ದಾನ. ನಮಗೇನು ಬೇಕಲ್ಲ, ಇ ಬೇಕಲ್ಲ. ಇ ಬೇಕಾದ್ರೆ ಮುಂದೆ ಹೋಗ್ಬೇಕಾ ಹಿಂದೆ ಹೋಗ್ಬೇಕು ಗೊತ್ತಿರುತ್ತೆ, ಇದು ಕಾಮನ್ ಸೆನ್ಸ್ ಇರುತ್ತೆ ನೋಡಿ. ಇ ಬೇಕಾಗಿರಪ್ಪ ಅಂದ್ರೆ ನಾವು ಮುಂದೆ ಹೋಗ್ಬೇಕು ಅರ್ಥ. ಈಗ ನಾವು ಬಿ ಏನು ಮಾಡಬೇಕು, ಇದು ಬಿಟ್ಟು ಬಿಡಬೇಕು. ಬಿ ಬಿಟ್ಟು ನೆಕ್ಸ್ಟ್ ಏನು ಈ ಥರ 1 2 3 ನೋಡಿ, 3 ಲೆಟರ್ಸ್ ಹೋಗ್ಬೇಕು. ಇದು ಪ್ಲಸ್ 3 ಬರ್ತದೆ ಸ್ನೇಹಿತರೆ. ಅದೇ ಥರ ಐ ನೋಡಿ ಸ್ನೇಹಿತರೆ, ಐ ಇದೆ, ಐ ಕೊಟ್ಟನ ನೋಡಿ. ಐ ಕೊಟ್ಟನಪ್ಪ ಅಂತಂದ್ರೆ ಐ ಬಿಟ್ಟು ಬಿಡಿ. ನೆಕ್ಸ್ಟ್ ನಮಗೆ ಯಾವ ಥರ ಬೇಕಿಲ್ಲ ಎಲ್ಲ ಬರ್ಬೇಕಂದ್ರೆ ಎಷ್ಟು ಪದಗಳು ದಾಟಬೇಕಂತ ನಮಗೆ ಅರ್ಥ ನೋಡಿ. ಐ ಬಿಟ್ಟಪ್ಪ ಅಂದ್ರೆ 1 2 3 ಇದು ಸೇಮ್ 3. ಅದೇ ಥರ ಆರ್ ಸ್ನೇಹಿತರೆ, ಆರ್ ಇದೆ ಅಲ್ಲ, ಆರ್ ಏನು ಕೊಟ್ಟ ನೋಡ್ರಿ, ಆರ್ ಇದೆ ನೋಡಿ. ಆರ್ ನಾವು ಬಿಟ್ಟು ಬಿಡ್ಬೇಕು. ನೆಕ್ಸ್ಟ್ ಯು ಬರ್ಬೇಕು. ಯು ಬರ್ಬೇಕಂದ್ರೆ ಎಷ್ಟು ಪದಗಳು ಮುಂದೆ ಹೋಗ್ಬೇಕು ನೋಡಿ. ಆರ್ ಬಿಟ್ಟಪ್ಪ ಅಂದ್ರೆ 1 2 3 ನೋಡಿ, 3 ಪದಗಳು ಮುಂದೆ ಹೋಗಿ. ಅದೇ ಥರ ಡಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಡಿ ನೋಡಿ, ನಾವು ಡಿ ಬಿಟ್ಟು ಬಿಡ್ಬೇಕು. ಡಿ ಬಿಟ್ಟಪ್ಪ ಅಂದ್ರೆ ಜಿ ತನ ಎಷ್ಟು ಪದಗಳು ಮುಂದೆ ಬರಬೇಕು ನೋಡಿ. ಎಷ್ಟು ಬರಬೇಕು, 1 2 3. ಡಿ ಬಿಟ್ಟಿದ್ದು 1 2 3 ಲೆಟರ್ಸ್ ಮುಂದೆ ಬಂದಿವಿ ನೋಡಿ ಸ್ನೇಹಿತರೆ. ಇದ್ರ ಮುಕ್ತಾಯವಾಯಿತು. ಈಗೇನು ಕ್ವಶನ್ ಕೊಟ್ಟು ಅವ್ರು ಮುಕ್ತಾಯವಾಯಿತು. ನಾವೇನು ಮಾಡಬೇಕು, ಲವ್ ಬಗ್ಗೆ ಕಂಡುಹಿಡಿದು ಆಲ್ಮೋಸ್ಟ್ ಲವ್ಗಳ ಬಗ್ಗೆ ಎಲ್ಲರ ಕೈ ಹಿಡಿತೀವಿ ಸರ್. ಇದು ಲವ್ ನೋಡಿ, ಲವ್ ಬರ್ಕೋಬೇಕು. ಲವ್ ಬರ್ಕೊಂಡಿರಪ್ಪ ಅಂದ್ರೆ ನೀವು ಏನು ಮಾಡಬೇಕು, ಫಸ್ಟ್ ನೋಡಿ ಡ್ಯಾಸ್ ಡ್ಯಾಸ್ ಹಾಕಿ ಕಲಿಬೇಕು. ನಾವು ನಮಗೆ ಏನು ಬಂದ ಗೊತ್ತಾಗ್ಬಿಡ್ಬೇಕು ಸ್ನೇಹಿತರೆ, ನಿಮ್ಗೆ ಇದೇ ಬೇಕಾಗಿದ್ದು. ಅದಕ್ಕೆ ನಾವು ಏನು ಮಾಡ್ಬೋದು, +3 +3 ಬಂದ ಸ್ನೇಹಿತರಿಲ್ಲ, +3 +3 +3 ಬಂದ. ಈಗ ಇದೇ ಮೆಥಡ್ ನಾವು ಏನು ಮಾಡ್ಕೋಬೇಕು, +3 +3 +3 +3 ನೋಡಿ ಸ್ನೇಹಿತರೆ. ಎಲ್ಲ ಮುಂದುಗಡೆ ಇರೋ ಸ್ನೇಹಿತರೆ ಮೈನಸ್ ಇದ್ರೆ ಮೈನಸ್ ಇದ್ರೆ ಹಿಂದುಗಡೆ ಹೋಗ್ಬೇಕಾಗಿತ್ತು. ಇದು ಪ್ಲಸ್ ಇದೆ, ಅದಕ್ಕಾಗಿ ನಾವು ಮುಂದುಗಡೆ ಬರಬೇಕು. ಈಗ ಲವ್ ಎಂಬ ಪದ ಭಾರಿ ಇದೇ ಮೆಥಡ್ ಹೇಳ್ಕೊಡ್ತೀನಿ ಸ್ನೇಹಿತರೆ ನೋಡಿ. ಎಲ್ಲ ಆಯ್ತಲ್ಲ ಸ್ನೇಹಿತರೆ, ಎಲ್ಲಿದೆ ನೋಡಿ ಸ್ನೇಹಿತರೆ, ಎಲ್ಲ ಎಲ್ಲಿದೆ ಸ್ನೇಹಿತರೆ. ಈಗ ಎಲ್ಲ ಬಿಟ್ಟು ಬಿಡಿ ಸ್ನೇಹಿತರೆ. ಎಲ್ಲಿ ಬಿಟ್ಟಿರಪ್ಪ ಅಂದ್ರೆ ನಾವು 3 ಅಕ್ಷರ 3 ಪದಗಳನ್ನು ಮುಂದೆ ಹೋಗ್ಬೇಕು ನೋಡಿ. ಈಗ ಎಲ್ಲಿ ಬಿಟ್ಟಪ್ಪ ಅಂದ್ರೆ 1 2 ನೋಡಿ ಸ್ನೇಹಿತರೆ 3 ಅರ್ಥ ಆಯ್ತಾ. 3 ಓ ಬರ್ತದೆ ಅರ್ಥ ಆಯ್ತಾ. ನೆಕ್ಸ್ಟ್ ಓ ಬೇಕು ಸ್ನೇಹಿತರೆ. ಓ ಇದೆ ನೋಡಿ, ಓ ಇದೆ ಅಲ್ಲ, ಓ ಇದು ಕ್ಯಾನ್ಸಲ್ ಮಾಡ್ಬೇಕು ಸ್ನೇಹಿತರೆ. ಓ ಇದೆಲ್ಲ ಕ್ಯಾನ್ಸಲ್ ಮಾಡಬೇಕು. ನೆಕ್ಸ್ಟ್ ನಾವೇನು ಮಾಡಬೇಕು, 3 ಪದಗಳನ್ನು ಮುಂದೆ ಹೋಗ್ಬೇಕು, ಓದ್ ಮುಂದೆ ಹೋಗ್ಬೇಕು ನೋಡಿ. ಈಗ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ 1 2 3 ನೋಡಿ ಸ್ನೇಹಿತರೆ. 3 5 ಬರ್ತದ, 3 ಬರ್ತಪ್ಪ ಏನು ಮಾಡಬೇಕು, 6. ನೆಕ್ಸ್ಟ್ ಈಗ ಇದೇನ ಸ್ನೇಹಿತರೆ, ಲವ್ ವಿ ಇದೆ. ವಿ ಎಷ್ಟು ಎಷ್ಟು ನೋಡಿ ಸ್ನೇಹಿತರೆ, ವಿ ನೋಡಿ, ವಿ ಇದೆ. ವಿ ಏನು ಮಾಡಬೇಕಪ್ಪ, ಕ್ಯಾನ್ಸಲ್ ಮಾಡಬೇಕು. ನಾವು ಚಿಂತನೆ ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. ಅದೇ ಥರ ಈಗ ನಾವು ವಿದ ಮುಂದೆ ಹೋಗ್ಬೇಕು ಸ್ನೇಹಿತರೆ, 3 ಅಕ್ಷರ ಮುಂದೆ ಹೋಗ್ಬೇಕು. ವಿ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ 1 2 3 ವಾಯ್ ಬರ್ತದೆ ಸ್ನೇಹಿತರೆ ನೋಡಿ, ವಾಯ್ ಬರ್ತದೆ ಅರ್ಥ ಆಯ್ತಾ. ನೆಕ್ಸ್ಟ್ ಈ ಇದೆ ನೋಡಿ ಸ್ನೇಹಿತರೆ, ಈ ಇದೆ. ಏನು ಮಾಡಬೇಕು ನಾವು, ಈ ಬಂದ್ರೆ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಿ 3 ಅಕ್ಷರಗಳು ಮುಂದೆ ಹೋಗ್ಬೇಕು ನೋಡಿ. ಈ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ 1 2 3 ನೋಡಿ. 3 ಅಂದ್ರೆ ಏನು ಮಾಡ್ಬೇಕು, ಎಸ್ ನಮ್ಮ ಆನ್ಸರ್ ನೋಡಿ ಏನು ಮಾಡ್ತು, ORYS ಇದೇ ಆನ್ಸರ್ ಆಗಿದೆ ಸ್ನೇಹಿತರೆ. ಇಲ್ಲಿ ಆಪ್ಷನಲ್ ನೋಡಿ ಸ್ನೇಹಿತರೆ, ಆಪ್ಷನಲ್ಲಿ ಏನು ಕೊಟ್ಟಿದ್ದಾನೆ ನೋಡು, ನಾವು ಇದೇ ಮೆಥಡ್ ಎಲ್ಲೇನು ಫಸ್ಟಿಗೆ ಓವರ್ ನೋಡ್ಬೇಕು ನೋಡ್ರಿ ಸ್ನೇಹಿತರೆ ನೋಡಿ. ಎಲ್ಲೇನು ಫಸ್ಟಿಗೆ ಓವರ್ ಆಗಿ ನೋಡ್ರಿ, ಇದು ಓ
ಇಲ್ಲ, ಇದು ಎಲಿಮಿನೇಟ್ ಮಾಡ್ಬಿಡ್ತೀನಿ ಅಂತ ನಿಮ್ಗೆ ಈಜಿ ಮೆಥಡ್ ನಾಳೆ ಎಕ್ಸಾಮ್ಗಳಲ್ಲಿ ಟೈಮ್ ಉಳಿಸ್ಬೇಕಿದು. ಇಲ್ಲಿ ಎಲಿಮಿನೇಟ್ ಐತಿ ಅಂತೀರಿ, ಇದು ರಾಂಗ್ ಆಯ್ತು. ಅದೇ ಥರ ನೋಡಿ ಇದನ್ನು ರಾಂಗ್ ಆಯ್ತು. ಓ ಬಂದಿಲ್ಲ ನಮ್ಗೆ, ಓ ಬೇಕಿಲ್ಲ ಫಸ್ಟ್ ಅಕ್ಷರ ಇಲ್ಲಿ ಅಲ್ಲ. ಬಿ ಕೊಟ್ಟು ಬಿರ ಮತ್ತು ಡಿರ ಫಸ್ಟ್ ಅಕ್ಷರ ಇದೆ, ಓ ಇದೆ ಸ್ನೇಹಿತರೆ. ಅರ್ಥ ನಮ್ಗೆ ಅನಿಸ್ತು ಈಗ ಯಾರು ಒಂದು ಆಗ್ಬೋದು. ನೆಕ್ಸ್ಟ್ ಆರು ಬೇಕಾದ್ರೆ ಸ್ನೇಹಿತರೆ, ಇಲ್ಲಿ ಆರು ಕೊಟ್ಟಿದ್ದಾನ, ಓ ಇಲ್ಲಿನ ಆರು ಕೊಟ್ಟನ, ಇಲ್ಲಿನ ಆರು ಕೊಟ್ಟನ ಸ್ನೇಹಿತರೆ. ನಮ್ಗೆ ಕನ್ಫ್ಯೂಷನ್ ಕೊಟ್ಟಿಗ ಹೌದಲ್ಲ, ಎರಡರಾಗ ಒಂದು ಆರು ಫಿಕ್ಸ್ ಆಗ್ತದೆ. ಇಲ್ಲೂ ಆರು ಕೊಟ್ಟನ, ಇಲ್ಲಿನೂ ಆರು ಕೊಟ್ಟನ. ಅದೇ ಥರ ನಮಗೆ ವಾಯ್ ಬೇಕಾದ್ರೆ ಸ್ನೇಹಿತರೆ, ವಾಯ್ ನೋಡಿ ವಾಯ್ ಎಲ್ಲಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಟಿ ಕೊಟ್ಟಿದ್ದಾನ, ಇಲ್ಲಿ ವಾಯ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಇಷ್ಟೇ ಅರ್ಥ ಮಾಡ್ಕೊಬೇಕು ನೀವು. ಆಪ್ಷನ್ ಡಿ ಇಸ್ ಕರೆಕ್ಟ್. ಯಾಕಪ್ಪ ಅಂತಂದ್ರೆ ವಾಯ್ ಬರುತ್ತೆ ಸ್ನೇಹಿತರೆ, ಇಲ್ಲಿ ಟಿ ಬಂದ, ಅದಕ್ಕಾಗಿ ಬಿ ರಾಂಗ್ ಆಗುತ್ತೆ ಸ್ನೇಹಿತರೆ, ಡಿ ಕರೆಕ್ಟ್ ಆಗುತ್ತೆ. ನೋಡಿ ಇದು ಏನಾಗುತ್ತಪ್ಪ ಅಂತ ನಮ್ಗೆ ಇಲ್ಲಿ ಅಲ್ಲಿ ಟ್ರಿಕ್ಸ್, ಯಾಕಂದ್ರೆ ಎಕ್ಸಾಮ್ಗಳಲ್ಲಿ ಟೈಮ್ಗಳು ಉಳಿತಾಯ ಮಾಡ್ಕೊಳುತ್ತೆ. ಹಾಂ, ನೆಕ್ಸ್ಟ್ ಮೂರನೇ ಕ್ವಶನ್ ಚರ್ಚೆ ಮಾಡೋಣ ಸ್ನೇಹಿತರೆ. ಸ್ನೇಹಿತರೆ ಈಗ ನಾವು ಎರಡನೇ ಕ್ವಶನ್ ಚರ್ಚೆ ಮಾಡಿದರೆ ಅದರ ಥರ ಸ್ವಲ್ಪ ಡಿಫ್ರೆಂಟ್ ಇದೆ ಸ್ನೇಹಿತರೆ. ಎಲ್ಲ ಸೇಮ್ ಬಟ್ ಡಿಫ್ರೆಂಟ್, ಸ್ವಲ್ಪ ಡಿಫ್ರೆಂಟ್ ಇದೆ ಸ್ನೇಹಿತರೆ. ಈಗ ಕ್ವಶನಲ್ಲಿ ಆನ್ಸರ್ ಇದೆ ಸ್ನೇಹಿತರೆ, ಇದನ್ನು ಭಾಳ ಟೆನ್ಷನ್ ಮಾಡ್ಕೋಬೇಡಿ. ಈಗ ನೋಡಿ ಕ್ವಶನ್ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ PSI 2016 ಕೇಳಿದಾನೆ ಸ್ನೇಹಿತರೆ. ಇದು PSI 2016 ಕೇಳಿದಾನ. ಏನು ಕೇಳಿದಾನಪ್ಪ ಅಂತಂದ್ರೆ ಬ್ಯಾಟ್ ಬ್ಯಾಟನ್ನು 283 ಅನ್ನು ಹೋಲಿಸಿದ ಸ್ನೇಹಿತರೆ. ಅದೇ ಥರ ಕ್ಯಾಟನ್ನು 383 ನೋಡಿ ಸ್ನೇಹಿತರೆ, ನನಗೆ ಜಾಗ ಸ್ನೇಹಿತರೆ. ಕ್ಯಾಟನ್ನು 383ಗೆ ಹೋಲಿಸಿದಾನ. ಅದೇ ಥರ ಮತ್ತು ARE ಅನ್ನು 801 ಸ್ನೇಹಿತರೆ. ನೋಡಿ ARE ಎದು ಹೋಲಿಸಿದನಪ್ಪ ಅಂದ್ರೆ 801 ಹೋಲಿಸಿದಾನ, ಭಾವಿಸೋಣ. ಅದೇ ಥರ ಬೆಟರ್ ನೋಡಿ, ಬೆಟರ್ ಅನ್ನು ಹೇಗೆ ಬರೆಯಬಹುದು ನೋಡಿ ಸ್ನೇಹಿತರೆ. ಕ್ವಶನಲ್ಲಿ ಆನ್ಸರ್ ಇದೆ ಸ್ನೇಹಿತರೆ. ಈಗ ಈಜಿ ಮೆಥಡ್ ನೋಡಿ, ನಾವು ಮೊದಲು ಬರ್ಕೋಬೇಕು ಸ್ನೇಹಿತರೆ. ಬ್ಯಾಟ್ ನೋಡಿ ಸ್ನೇಹಿತರೆ, ಬ್ಯಾಟ್ BAT ಬ್ಯಾಟ್ ಬರ್ಕೊಂಡು ಸ್ನೇಹಿತರೆ. ಬ್ಯಾಟ್ ಬ್ಯಾಟ್ ಆಗಿದೆ ಸ್ನೇಹಿತರೆ. ಆಲ್ರೆಡಿ ಕೊಟ್ಟಿರೋ ಸ್ನೇಹಿತರೆ. ಅಲ್ಲಿ ಮಗಲ್ಲಿ ಅಲ್ಫಾಬೆಟಿಕಲ್ ಕೊಟ್ಟಿರ, ಅಲ್ಲಿ ಲೆಟರ್ಗಳು ಕೊಟ್ಟಿರ, ಇಲ್ಲಿ ಅಂಕಿಗಳು ಕೊಟ್ಟಿರೋ ಸ್ನೇಹಿತರೆ. ಡಿಜಿಟಲ್ಗಳು ಕೊಟ್ಟಿದ್ದಾನ, ಅಂಕಿಗಳು ಕೊಟ್ಟಿದ್ದಾನೆ. ಅಷ್ಟೇ ಚೇಂಜ್, ಭಾಳ ಡಿಫ್ರೆನ್ಸ್ ಇಲ್ಲ ನೋಡಿ. 283 ಸ್ನೇಹಿತರೆ. ಹೌದಾ, ಇಷ್ಟೇ ಬರ್ಕೊಂಡ್ರಿ. ಇದು ಏನು ಮಾಡಂಗಿಲ್ಲ. ಈಗ ನೆಕ್ಸ್ಟ್ ಕ್ಯಾಟ್ ಬರ್ಕೊಂಡು ಸ್ನೇಹಿತರೆ. ಕ್ಯಾಟ್ ನೋಡಿ CAT ನೋಡಿ ಡ್ಯಾಶ್ 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 ಮೊದಲು ಬರ್ತಿರ್ಬೋದು. ಅದೇ ಥರ ಏನು ಕೊಟ್ಟನಪ್ಪ ಅಂದ್ರೆ 383 ಕೊಟ್ಟಿದ್ದಾನೆ ಸ್ನೇಹಿತರೆ. ನೋಡಿ ಮತ್ತು ARE ಕೊಟ್ಟಿದ್ದಾನೆ ಸ್ನೇಹಿತರೆ. ARE ಡ್ಯಾಶ್ 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 ನೋಡಿ ಸ್ನೇಹಿತರೆ. 801 ಕೊಟ್ಟಿದ್ದಾನೆ ಸ್ನೇಹಿತರೆ. 800 ನೋಡಿ ಸ್ನೇಹಿತರೆ. ಲಾಸ್ಟ್ ARE ಬರ್ಕೊಂಡು ಸ್ನೇಹಿತರೆ, ಡ್ಯಾನ್ಸ್ ಹಾಕ್ಬೇಕು. 801 ಕೊಟ್ಟನ, 801 ಬರ್ಕೊಂಡ್ರಿ ನೋಡಿ. ನೆಕ್ಸ್ಟ್ ನಮಗೆ ಏನು ಕಲಿಯೋದು, ಇದು ಬಾಯಿಸ್ಬೇಕು ಅಷ್ಟೇ, ನಾವು ಊಹಿಸಬೇಕು, ಇಮ್ಯಾಜಿನ್ ಮಾಡ್ಕೋಬೇಕು ಅಷ್ಟೇ. ನೆಕ್ಸ್ಟ್ ನಾವು ಬೆಟರ್ ಅಂತ ಬೆಟರ್ ನೋಡಿ, ನೋಡಿ ಇದು ಬರ್ಕೊಂಡು ಬೆಟರ್ BETT. ನೆಕ್ಸ್ಟ್ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ ನೋಡಿ, ಮೊದಲು ನಮಗೆ ಇದು ಮಾತ್ರ ಬೇಸಿಕ್ ಗೊತ್ತಿರಬೇಕು. ಡ್ಯಾಶ್ ಹಾಕೊಂಡ್ಬಿಡ್ರಿ, ಏನು ಕೆಲಸ ಅದ ಡ್ಯಾಶ್ ಹಾಕೊಂಡ್ರಿ ನೋಡಿ. ನೆಕ್ಸ್ಟ್ ಆಗ ನಾವಲ್ಲಿ ಅಕ್ಷರಗಳಲ್ಲಿ ಬೇರೆ ಕಂಡು ಇಡ್ತೀವಿ ಸ್ನೇಹಿತರೆ. ಹೀಗೆ ಕಂಡು ಇಡ್ತೀವಿ. ಅದ್ರ ಥರ ಸ್ವಲ್ಪ ಡಿಫ್ರೆಂಟ್ ಇದೆ ಸ್ನೇಹಿತರೆ. ಭಾಳ ಕ್ಯೂರಿಯಾಸಿಟಿ ಇದೆ ಸ್ನೇಹಿತರೆ ಆನ್ಸರ್ಗಳು ನೋಡಿ. ಇಲ್ಲಿ ನೋಡ್ಕೋಬೇಕು ಸ್ನೇಹಿತರೆ. B ಎಲ್ಲೇ ನೋಡ್ರಿ, ಈಗ ಆಲ್ರೆಡಿ ಅವನೇ ಕೊಟ್ಟಿದ್ದೆ ಅಂತ ಅದೇ ಹೇಳಿದೆ ನಿಮ್ಗೆ. ಈಗಾಗಲೇ ಕ್ವಶನ್ಗಳಲ್ಲೇ ಆನ್ಸರ್ ಇದೆ ಸ್ನೇಹಿತರೆ. ಇದು ಕ್ವಶನ್ ಕೊಟ್ಟಿದ್ದಾನೆ ಸ್ನೇಹಿತರೆ, ಆಲ್ರೆಡಿ ಕ್ವಶನ್ ಕೊಟ್ಟಿದ್ದಾನ ನೋಡಿ. B ಎಲ್ಲಿದೆ ನೋಡಿ ಸ್ನೇಹಿತರೆ. B ನೀವೇ ಹೇಳ್ಬೇಕು. B ಎಲ್ಲಿದೆ, ಇಲ್ಲಿ ಇದೆ. ನೆಕ್ಸ್ಟ್ ಯಾವ ಲೆಕ್ಕ B ಯಾವಾಗ ಅಂಕಿ, ಇದು ಯಾವ ಸ್ನೇಹಿತರೆ. ಆಯ್ತಾ? ನೆಕ್ಸ್ಟ್ ನಿಮಗೆ ಏನು ಸ್ನೇಹಿತರೆ ಇದು. ನೆಕ್ಸ್ಟ್ ಏನಿದೆ E ಸ್ನೇಹಿತರೆ. E ಎಲ್ಲಿದೆ ನೋಡಿ ಸ್ನೇಹಿತರೆ. ಇಲ್ಲಿ B ಗೊತ್ತೈತಿ, ಈಗ B ಇದೆ. ನೆಕ್ಸ್ಟ್ E ಎಲ್ಲಿದೆ, ಇಲ್ಲಿ ನೋಡಿ. ಎಲ್ಲಿದೆ ನೋಡಿ, ಇಲ್ಲಿದೆ. E ನೋಡಿ, ಈ ಮುಂದೆ ಏನಿದೆ, ಒಂದಿದೆ ಅಷ್ಟೇ, ಒಂದು ಬರ್ಕೊಂಡು ಸ್ನೇಹಿತರೆ. ಈ ಮುಂದೆ ಒಂದಿದೆ ಅಷ್ಟೇ ಬರ್ಕೊಂಡು. ಅದೇ ಥರ T ಎಲ್ಲಿದೆ ನೋಡಿ ಸ್ನೇಹಿತರೆ. T ಇಲ್ಲಿದೆ. ಹೌದಾ, ಇನ್ನೊಂದು T ಇದೆ. ಎರಡು ಸೇಮ್ ಇದೆ ಸ್ನೇಹಿತರೆ. T ಅಲ್ಲ, ಎರಡು ಸೇಮ್ ಇದೆ. T ಇಲ್ಲಿದೆ. T ಮುಂದೆ ಏನಿದೆ, 3 ಇದೆ, 3 ಬರ್ಕೊಂಡ್ವಿ. ಅದೇ ಥರ ಇನ್ನೊಂದು T ಮುಂದೆ ಏನಿದೆ ಸ್ನೇಹಿತರೆ, ಇಲ್ಲಿ ಇನ್ನೊಂದು T ಮುಂದೆ ಇಲ್ಲಿ 3 ಇದೆ, 3 ಬರ್ಕೊಂಡಿವಿ. ನೆಕ್ಸ್ಟ್ ಆಯ್ತಾ. ನೆಕ್ಸ್ಟ್ ಇಲ್ಲಿ ಎಲ್ಲಿದೆ ಸ್ನೇಹಿತರೆ ನೋಡಿ. ಎಲ್ಲಿ ಏನಿದೆ, ಇಲ್ಲಿ ಇಲ್ಲಿ ಇದೆ ಸ್ನೇಹಿತರೆ ನೋಡಿ. ಇಲ್ಲಿ ಅಂದ್ರೆ ಸೇಮ್ 1 ಬರ್ಕೊಬೋದು. ಆಯ್ತಾ. ನೆಕ್ಸ್ಟ್ ಇಲ್ಲಿ 6 ಇದೆ ಸ್ನೇಹಿತರೆ. 6 ಏನಿದೆ ನೋಡಿ ಸ್ನೇಹಿತರೆ, ಇಲ್ಲಿ ಅದ 6 ನೋಡಿ. ಇಲ್ಲಿ 6 ಮುಂದೆ ಏನಿದೆ ಸ್ನೇಹಿತರೆ, 0 ಇದೆ ನೋಡಿ. 0 ಆನ್ಸರ್ ನಮ್ಗೆ ಇದೆ ಸ್ನೇಹಿತರೆ. ಏನೈತಲ್ಲ ಆನ್ಸರ್ ಇದೆ. ಇಲ್ಲಿ ಆಪ್ಷನಲ್ ನೋಡಿ ಸ್ನೇಹಿತರೆ. ಆಪ್ಷನಲ್ ಆನ್ಸರ್ ಐತೆ ಇಲ್ಲ ಚೆಕ್ ಮಾಡೋಣ. ಅದೇನು ಕೊಟ್ಟಿರೋ ಸ್ನೇಹಿತರೆ ಆನ್ಸರ್ 2 ಬರೋದು ಸ್ನೇಹಿತರೆ. ಫಸ್ಟ್ ಆಪ್ಷನ್ 2 ಇದೆ ನೋಡಿ.
ಒಳಗೆ ಟೈಮ್ ಉಳಿಬೇಕಂದ್ರೆ ಇಷ್ಟೇ ಮಾಡ್ಬೇಕು ಸ್ನೇಹಿತರೆ. ಮೊದಲ ಏನು ಕೊಟ್ಟಿರ್ತಾನ ನೋಡ್ಬೇಕು. ನೋಡಿ ಫಸ್ಟ್ ಇವು 2 ಬರಬೇಕು, ಹೌದಾ? ಆಪ್ಷನ್ ಎ ಒಳಗೆ ಫಸ್ಟ್ ಇವು 2 ಆಪ್ಷನ್ ಬಿ ಒಳಗೆ ಫಸ್ಟ್ 2 ಹೌದು. ಇವು ಎರಡು ಒಳಗೆ ಕನ್ಫ್ಯೂಸ್ ಆದ ನಮ್ಗೆ. ಇದು ಇದರ ಆಗ್ಬೇಕು ಇದರ ಆಗ್ಬೇಕು ನಮ್ಗೆ ಗೊತ್ತೈತಿ. ಈಗ ನಮಗೆ ಇಲ್ಲಿ ಒನ್ ಅದ ಒನ್ ನೋಡಿ ಆನ್ಸರ್ ಕೊಟ್ಟಿಲ್ಲ. ಎಲಿಮೆಂಟ್ ಮಾಡ್ಬೇಕು, ಇದು ಗೊತ್ತಿಲ್ಲ ನಮ್ಗೆ. ಆಯ್ತು, ರಾಂಗ್ ಅದು ಎರಡು ರಾಂಗ್ ಅದು. ಈಗ ಎರಡು ರಾಂಗ್ ಆದ್ಮೇಲೆ ಇದರ ಆಗ್ಬೇಕು ಇದರ ಆಗ್ಬೇಕು ಅನ್ಸಲ್ಲ. ಈ ನೆಕ್ಸ್ಟ್ ಏನಿದೆ ನೋಡಿ, ಇದು ಒಂದು ಬೇಕು ಸ್ನೇಹಿತರೆ. ಇದು ಯಾರು ಮುಗಿಸಿ ಯಾರು ಇದೇ ಐತಿ ಇದೇ ಐತಿ. ನೆಕ್ಸ್ಟ್ ಒಂದು ಬೇಕು ಹೇಳಿದ್ವಿ. ಈಗ ಒಂದು ಇಲ್ಲಿದೆ ಸ್ನೇಹಿತರೆ, ಆಪ್ಷನ್ ಎ ಇಲ್ಲಿ ಒಂದಿದೆ. ಅದೇ ಥರ ಆಪ್ಷನ್ ಬಿ ಇಲ್ಲಿ ಒಂದಿದೆ. ನೋಡಿ ನಮ್ಗೆ ಹಂಗೆ ಕನ್ಫ್ಯೂಸ್ ಮಾಡ್ಬೋದು ಅನ್ಕೊಟ್ಟಿರೋ ಅನ್ಸಲ್ಲ ಕ್ವಶನ್ಗಳು. ನೆಕ್ಸ್ಟ್ ಇದೇನಿದೆ ಸ್ನೇಹಿತರೆ, ಸ್ವಲ್ಪ ನೆಕ್ಸ್ಟ್ 3 ಬೇಕಾಗಿದೆ ಸ್ನೇಹಿತರೆ. 3 ಇದೆ ನೋಡಿ, 3 ಬೇಕಿದಪ್ಪ ಅಂದ್ರೆ ಆಪ್ಷನ್ ಎ ಅಲ್ಲಿ 3 ಇದೆ, ಆಪ್ಷನ್ ಎ ಅಲ್ಲಿ 3 ಇದೆ ನೋಡಿ, ಆಪ್ಷನ್ ಬಿ ಅಲ್ಲಿ 3 ಇದೆ. ನಮ್ಗೆ ಹಂಗೆ ಹುಟ್ಟು ಮಾಡ್ಬೇಕು ಅನ್ಕೊಳ್ತೇವೆ. ನೆಕ್ಸ್ಟ್ ನೋಡಿ ಫಸ್ಟ್ 3 ಬೇಕಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ಥರ ನೋಡಿ, ಆಪ್ಷನ್ ಎ ಒಳಗೆ 3 ಇದೆ, ಆಪ್ಷನ್ ಬಿ ಒಳಗೆ 3 ಇದೆ. ಆಯ್ತು, ಫುಲ್ ಗೊತ್ತಾಗ್ಬಿಟ್ಟು. ನೆಕ್ಸ್ಟ್ ಈಗ ಅದೇ ಥರ ಲಾಸ್ಟ್ ನೋಡಿ 1 ಇದೆ ನೋಡಿ, 1 ಇದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಏನು ಬೇಕಾಗಿದೆ, ಇಲ್ಲಿ 1 ಬೇಕಾಗಿರೋದು. ಇಲ್ಲಿ ಆಪ್ಷನ್ ಎ ಅಲ್ಲಿ 1 ಇದೆ ನೋಡಿ, ಆಪ್ಷನ್ ಬಿ ಅಲ್ಲಿ 0 ಇದೆ ನೋಡಿ. ನಮಗೇನು ಬೇಕಾಗಿರೋ 1 ಬೇಕಾಗಿರೋದು. ನಮ್ಗೆ ಗೊತ್ತಾಗ್ಬಿಡ್ತು ಈಗ ಆನ್ಸರ್. ಇದು ಆಗಲ್ಲ, ಇದು ಆಗುತ್ತೆ, ಅದು ಗೊತ್ತಾಗ್ಬಿಡ್ತು ನಮ್ಗೆ ಆದಾಗ. ಈಗ ನೋಡಿ ಆಪ್ಷನ್ ಯಾವಾಗ ಕಟ್ ಆಗ್ತದೆ, 2 1 3 3 1 0 ನೋಡಿ. ಇಷ್ಟೇ ನಿಮ್ಮ ಟೈಮ್ ಉಳಿಸ್ಬೇಕಪ್ಪ ಅಂದರೆ ಎಕ್ಸಾಮಲ್ಲಿ ಇಷ್ಟೇ. ನೆಕ್ಸ್ಟ್ 4ನೇ ಕ್ವಶನ್ ಸ್ನೇಹಿತರೆ. ಅದೇ ಥರ ಕಟ್ ಆಗ್ತದೆ. ನೋಡಿ ಸ್ನೇಹಿತರೆ, ಈಗ ನಾವು 3% ಚರ್ಚೆ ಮಾಡಿದ್ದೇವೆ. ಈಗ ಅದೇ ಥರ 4ನೇ ಬೇರೆ ಸ್ನೇಹಿತರೆ. ನೋಡಿ ಮೂರನೇ ಹ್ಯಾಂಡ್ ಡಿಫ್ರೆಂಟ್ ಇತ್ತು, ಇದನ್ನು ಸ್ವಲ್ಪ ಡಿಫ್ರೆಂಟ್ ಇದೆ ಸ್ನೇಹಿತರೆ. ಆದರೆ ಡಿಫ್ರೆಂಟ್ ಇದ್ರು ಭಾಳ ಈಸಿ ಮೆಥಡ್ ಇರುತ್ತೆ ಸ್ನೇಹಿತರೆ. ಇದು ಕೆ ಎಸ್ ಆರ್ ಟಿ ಸಿ 2018 ಕೇಳಿದ ಸ್ನೇಹಿತರೆ. ಕೆ ಎಸ್ ಆರ್ ಟಿ ಸಿ 2018 ಕೇಳಿದ ಸ್ನೇಹಿತರೆ. ಏನು ಕೇಳಿದನಪ್ಪ ಅಂತಂದ್ರೆ Z52 ಆದ್ರೆ ACT 48 ಆದರೆ ನೋಡಿ ಬ್ಯಾಟ್ ಎಷ್ಟಾಗುತ್ತೆ. ಇದು ನಮ್ಗೆ ಭಾಳ ಆಲ್ಮೋಸ್ಟ್ ಕನ್ಫ್ಯೂಸ್ ಆಗ್ತದೆ ಸ್ನೇಹಿತರೆ ನಿಮ್ಗೆ. ಆದರೆ ಈ ಮೆಥಡ್ ಹೇಳ್ಕೊಡ್ತೀನಿ ಸ್ನೇಹಿತರೆ ನಿಮ್ಗೆ. ನೋಡಿ Z ಏನು ಕೊಟ್ಟಿದ್ದಾನೆ ಸ್ನೇಹಿತರೆ, ಬರ್ಕೋಬೇಕು. Z ಏನು ಕೊಟ್ಟಾನ, 52 ಕೊಟ್ಟಿದ್ದಾನೆ ಸ್ನೇಹಿತರೆ. ನಮಗೆ ಮೊದಲು ಏನು ಗೊತ್ತಾಗಬೇಕು, ಈಗ ಈ ಮೆಥಡ್ ಅಂದ್ರೆ ನೋಡಿ Z ಎಷ್ಟನೇ ಲೆಟರ್ಸ್ ನೋಡಿ, ಎಷ್ಟನೇ ಪದ, ಎಷ್ಟನೇ ಲೆಟರ್ಸ್ ನೋಡಿ. Z ಎಂಬುದು ನೋಡಿ ಲಾಸ್ಟ್ ಸ್ನೇಹಿತರೆ, Z ಎಂಬುದು 26ನೇ ಅಕ್ಷರ ಸ್ನೇಹಿತರೆ. ನೋಡಿ 26ನೇ ಅಕ್ಷರ, ಹೌದಾ? ನಮ್ಗೆ 52 ಬರಬೇಕು ನೋಡಿ. 56 ಬರ್ಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನೀವು ಪ್ಲಸ್ ಮಾಡಬೇಕಂದ್ರೆ ಮೈನಸ್ ಮಾಡಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. 26 ಮಗ್ಗಿ ಬರಬೇಕು. 26 ಮಗ್ಗಿ ಬಂದ್ರೆ 26 1 26 2 52 ನೋಡಿ ಸ್ನೇಹಿತರೆ. 26 2 ಏನು ಬರ್ತು ನಮ್ಗೆ ಮಗ್ಗಿ ಬರಬೇಕು ನೋಡಿ. 2 ಬರ್ತದೆ ಅಂದರೆ 52 ನಮ್ಮ ಆನ್ಸರ್ ಬರ್ತು. ಗೊತ್ತಾಯ್ತಾ? ಆನ್ಸರ್ ಏನು ಬರ್ತು, 52 ಬರ್ತು. ಅದೇ ಥರ ACT ಅಂದ್ರೆ ನೋಡಿ ಸ್ನೇಹಿತರೆ, ಎ ಕೊಟ್ಟಿದ್ದಾನೆ ಸ್ನೇಹಿತರೆ, ಸಿ ಕೊಟ್ಟಿದ್ದಾನೆ, ಸಿ ಹಿಂಗೆ ಬರ್ಬೋದು ಸ್ನೇಹಿತರೆ. ನಮಗೆ 1 ಲೆಟರ್ಸ್ ಕೊಟ್ಟು ಅದಕ್ಕೆ ಹಿಂಗೆ ಬರ್ಕೊಂಡ್ವಿ. 3 ಲೆಟರ್ಸ್ ಕೊಟ್ಟಾಗ ಡ್ಯಾಶ್ 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 ಹಿಂಗೆ ಬರ್ಬೋದು ಸ್ನೇಹಿತರೆ. ಬರ್ಕೊಂಡ ಮ್ಯಾಗ ಏನು ಮಾಡಿದ್ರಿ ನೋಡಿ, ಎ ಎಷ್ಟನೇ ಪದ ಇದು, 1ನೇದು ನೋಡಿ ಸ್ನೇಹಿತರೆ, 1 ಹೌದಾ? ಎಷ್ಟನೇದು 1, ಇಲ್ಲಿ ಇಂಟು ಬರ್ಬೋದು ಸ್ನೇಹಿತರೆ. ನಿಮ್ಮ ಕನ್ಫ್ಯೂಸ್ ಆಯಿತು ತಿಳಿದ್ಬಿಟ್ಟು ಗ್ಯಾಸ್. ಇಲ್ಲಿ ಏನು ಮಾಡಪ್ಪ ಅಂದ್ರೆ ಇಂಟು ಬರ್ಬೋದು ಸ್ನೇಹಿತರೆ. ಇಂಟು ಎಷ್ಟನೇ ಪದ ಅದು 1, ಸಾರಿ ಇಂಟು ಹಾಕ್ಬೋದು ಸ್ನೇಹಿತರೆ. ಇಂಟು ಹಾಕಿ. ಎ ಎಷ್ಟನೇ ಪದ ಇದೆ, 1 ಇದೆ, ಹೌದಾ? ಸಿ ಎಷ್ಟನೇ ಪದ ಇದೆ, 3 ಇದೆ, 3 ಬರ್ಬೋದು, ಮೊದಲು ಬರ್ಬೋದು. ಸಿ ಎಷ್ಟನೇ ಪದ ಇದೆ, ಟಿ 20 ಇದೆ, ಸಿ 20 ಇದೆ, ಹೌದಾ? ನಮಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದು 48 ಬರಬೇಕು. 48 ಬರ್ಬೇಕಂದ್ರೆ ಏನು ಮಾಡ್ಬೇಕು ನೋಡಿ ಸ್ನೇಹಿತರೆ. ಈಗ 48 ಬರ್ಬೇಕಂದ್ರೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಸ್ನೇಹಿತರೆ. ಈಗ ಆಲ್ರೆಡಿ ನಾವು 2 ಬಂದಿದೆಯಪ್ಪ ಅಂದ್ರೆ ಇದೇ ಥರ ಮತ್ತೆ 2 ಬರ್ಬೇಕು ಸ್ನೇಹಿತರೆ. 2 ಬರ್ಕೋದ್ರಿ, ಹೌದಾ? ನೆಕ್ಸ್ಟ್ ಇಂಟು 2 ಬರ್ಕೋರಿ, ಮತ್ತೆ 2 ಬರ್ಕೋರಿ. ಸೇಮ್ ಫಾರ್ಮುಲಾ. ಈಗ 2 ಏನಿದೆಯಲ್ಲ ಎಲ್ಲ ಕಡೆ ಅಪ್ಲೈ ಆಗುತ್ತೆ. 2 ಬರ್ಕೋರಿ, ನೆಕ್ಸ್ಟ್ 2 ಬರ್ಕೋರಿ ಸ್ನೇಹಿತರೆ, ಹೌದಾ? ಎಲ್ಲ ಕಡೆ 2 ಬರ್ಕೊಂಡ್ರಿ ನೋಡಿ. ಗುಣಾಕಾರ ಮಾಡಿ, ಯಾರು 1 2. ಅದೇ ಥರ 3 2 ನೋಡಿ, 3 2 6, ಹೌದಾ? ನೆಕ್ಸ್ಟ್ 22 ಎಷ್ಟು ಸ್ನೇಹಿತರೆ, 22 40, ಹೌದಾ ಸ್ನೇಹಿತರೆ? ನೋಡಿ 40 ಬರ್ತಾ ಇವು ಒಟ್ಟು ಪ್ಲಸ್ ಮಾಡಿ ಸ್ನೇಹಿತರೆ. 6 1 2 ಎಷ್ಟು ಸ್ನೇಹಿತರೆ, 8 ಆಯಿತು. 8 1 40 ಎಷ್ಟು ಸ್ನೇಹಿತರೆ, 48, ಹೌದಾ? 48 ಬರ್ತು. ನಮಗೇನು ಬೇಕೀಗ, ಬ್ಯಾಟ್ ಬೇಕಾಗಿದೆ. ಬ್ಯಾಟ್ ನೋಡಿ, ಬ್ಯಾಟ್ ಬೇಕಾಗಿರಪ್ಪ ಅಂತಂದ್ರೆ ನೆಕ್ಸ್ಟ್ ನೋಡಿ BAT ಬ್ಯಾಟ್.
ನೋಡಿ ಬ್ಯಾಟ್ ಬರ್ಕೊಂಡ್ವಿ ಈಕ್ವಲ್ ಟು ಅರ್ಥ ಈಕ್ವಲ್ ಟು ಬ್ಯಾಟ್ ಬಿ ಎಷ್ಟಿದೆ ನೋಡ್ತಿದ್ರೆ ಬಿ ನೋಡಿ 2 ಇದೆ ನೋಡಿ ಬಿ ಎಷ್ಟಿದೆ 2 ಇದೆ. ನೆಕ್ಸ್ಟ್ ಎ ಎಷ್ಟಿದೆ 1 ಇದೆ ನೋಡ್ತಿದ್ರೆ ಎ ಎಷ್ಟಿದೆ 1 ಇದೆ. ಅದೇ ಥರ ಟಿ ಎಷ್ಟಿದೆ ಟಿ 20 ಇದೆ ಸ್ನೇಹಿತರೆ. ಹೌದಾ 20 ಬರ್ಕೊಂಡ್ರೆ ನಮಗೇನು ಗೊತ್ತಾಗಬೇಕು ಎಲ್ಲ ಕಡೆ ಅಪ್ಲೈ ಟು ಮಾಡ್ಕೊಂಡ್ವಿ. ಅದೇ ಥರ ಇದು ಫಾರ್ಮುಲಾ ಜನ ಸ್ನೇಹಿತರೆ. ಅದೇ ಥರ ಎಲ್ಲ ಕಡೆ ಟು ಅಪ್ಲೈ ಮಾಡಿ ಅಂದ್ರೆ ಇದೇನು ಟು ಬರಲೇಬೇಕಲ್ಲ. ಹಾಂ ನೀರು ಊರಿಗೆ ಬಂದಾಗ ನೀರು ಬರಲೇಬೇಕಲ್ಲ. ಅದೇ ಥರ ನೆಕ್ಸ್ಟ್ ಟೈಮ್ ಬೇಕು ಇದನ್ನು ಟು ಬರ್ಕೊಂಡ್ಬರ್ತೀವಿ. ಹೌದಾ ಇಂಟು ಬರ್ಕೊಂಡು ಟು ಹೌದಾ ಎಲ್ಲ ಟು ಬರ್ಕೊಂಡ್ರಿ. ಹೌದಾ ಈಗ ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 2 ಎಷ್ಟು ನಿಂತ್ರಿ 4 ನೋಡಿ 2 1 2 ಹೌದಾ ಇಷ್ಟು 2 ಎಷ್ಟು 40 ಹೌದಾ. ಇವು ಒಟ್ಟು ಪ್ಲಸ್ ಮಾಡಿ ಹಾಂ ಪ್ಲಸ್ ಮಾಡಿ ಇಟ್ಕೊಟ್ಟು 4 2 6 ಆಯಿತು. ಇವು 40 ಎಷ್ಟಾಯಿತು ಟೋಟಲ್ 46 ಎಷ್ಟು ನಮಗೇನು ಬ್ಯಾಕ್ ಆನ್ಸರ್ ಏನು ಬರಬೇಕು 46 ಬರಬೇಕು. ನಿಮ್ಗೆ ಕಣ್ಣು ಮುಚ್ಚಿ ಗೊತ್ತಾಗುತ್ತೆ ಅಂದರೆ ಆಪ್ಷನ್ 39 ಕೊಟ್ಟಿದ್ದಾನೆ, ಎ ಕೊಟ್ಟಿದ್ದಾನೆ, ಬಿ 41, ಸಿ 44, ಡಿ 46 ಕೊಟ್ಟಿದ್ದೀನಿ ಸ್ನೇಹಿತರೆ. ನಮ್ಮ ಆಲ್ರೆಡಿ 46 ಬಂದೈತಿ ಈಗ 46. ಅದೇ ಥರ ಲಾಸ್ಟ್ ಕ್ವಶನ್ ಸ್ನೇಹಿತರೆ 5ನೇ ಕ್ವಶನ್ ಚರ್ಚೆ ಮಾಡೋಣ. ಲಾಸ್ಟ್ ನೋಡಿ ಸ್ನೇಹಿತರೆ ಇದು ಲಾಸ್ಟ್ ಕ್ವಶನ್ 5ನೇ ಕ್ವಶನ್. ನೋಡಿ ಪಿ ಎಸ್ ಐ 2018 ಕೇಳಿದ ಸ್ನೇಹಿತರೆ. ಪಿ ಎಸ್ ಐ 2018 ಕೇಳಿದ ಸ್ನೇಹಿತರೆ. ಈ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಇಂಗ್ಲಿಷ್ ಎಂಬುದನ್ನು ಏನು ಕೊಟ್ಟಿದ್ದಾನೆ ಸ್ನೇಹಿತರೆ. ಇಂಗ್ಲಿಷ್ ಎಂಬುದನ್ನು ಇ ಪಿ ಜೆ ಪಿ ಎನ್ ವೈ ಓ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ ಎಂದು ಬರೆಯಲಾಗುತ್ತದೆ. ಅದೇ ಥರ ಹಾಗಾದರೆ ಆ ಸಂಕೇತ ಭಾಷೆಯಲ್ಲಿ ಕನ್ನಡ ಎಂಬುದು ಹೇಗೆ ಬರೆಯುತ್ತಿದೆ ಕೊಟ್ಟಿದ್ದಾನೆ ಸ್ನೇಹಿತರೆ. ನೀವು ಕನ್ನಡ ಹೇಗೆ ಬರೆಯುತ್ತೆ ಕೊಟ್ಟಿದ್ದಾನೆ. ಈಗ ನಮ್ಗೆ ಏನಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಇಂಗ್ಲಿಷ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಇಂಗ್ಲಿಷ್ ಆಗ ಹೇಗೆ ಸ್ನೇಹಿತರೆ ಸೇಮ್ ಕ್ವಶನ್ ಇದೆ. ಇ ಎನ್ ಜಿ ಎಲ್ ಐ ಎಸ್ ಎಸ್ ನೋಡಿ ಸ್ನೇಹಿತರೆ ಇ ಎನ್ ಜಿ ಎಲ್ಲ ಎಸ್ ಬರ್ಕೊಂಡು ಸ್ನೇಹಿತರೆ ಡ್ಯಾಶ್ 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 ಹೌದಾ. ಇಂಗ್ಲಿಷ್ ಎಂಬುದು ಏನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಮುಂದುಗಡೆ ಎ ಪಿ ಜೆ ಪಿ ಎನ್ ವೈ ಓ ಅದು ಬರ್ಕೋಬೇಕು ಸ್ನೇಹಿತರೆ. ಇ ಪಿ ಜೆ ಪಿ ಎನ್ ವೈ ಓ ಇದು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಈಗ ಇಂಗ್ಲಿಷ್ ಇಂಗ್ಲಿಷ್ ಎಂಬುದನ್ನು ನೋಡಿ ಇ ಪಿ ಜೆ ಪಿ ಎನ್ ವೈ ಓ ಬರ್ಕೊಂಡಿವಿ. ನಮಗೇನು ಬೇಕಾಗಿದೆ ಸ್ನೇಹಿತರೆ ಈಗ ಕನ್ನಡ ಬೇಕಾಗಿದೆ. ಮೊದಲು ನಾವು ಕನ್ನಡ ಬೇಕಾಗಿದಪ್ಪ ಅಂತಂದ್ರೆ ಮೊದಲು ನಾವು ಇದು ಕಣ್ಣು ಹಿಡಿಬೇಕು ಸ್ನೇಹಿತರೆ. ಇದು ಕಣ್ಣು ಹಿಡಿದಾಗ ಅದು ಕನ್ನಡ ಎಂಬುದು ಏನಂಬುದು ಬರೀಬೇಕಂತ ಗೊತ್ತಾಗುತ್ತೆ. ನೋಡಿ ನಮಗೆ ಈ ಕೊಟ್ಟಿರೋ ಸ್ನೇಹಿತರೆ ಈ ಏನಿದೆ ನೋಡಿ ಈ ಲೆಟರ್ಸ್ಗಳು ಭಾಳ ಗೊತ್ತಿರೋ ಸ್ನೇಹಿತರೆ. ನಿಮಗೆ ಈ ಏನಿದೆ ಇಲ್ಲಿದೆ. ನಮಗೆ ಏನು ಕೊಟ್ಟಿರೋ ಸ್ನೇಹಿತರೆ ನೋಡಿ ಈ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಈಗಿನ ಸ್ನೇಹಿತರೆ ಈ ಅಂದ್ರೆ ಈ ಮುಂದೆ ಹೋಗಿಲ್ಲ ಹಿಂದೆ ಹೋಗಿಲ್ಲ ಅದೇ ಇದೆ. ಅದೇ ಇದೆ ಅಂದ್ರೆ ಏನು ಸ್ನೇಹಿತರೆ +1 ಆಗುತ್ತೆ ಸ್ನೇಹಿತರೆ. 1 ಈ ಒಂದೇ ಪದ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ. ಈ ಏನಿದೆ ಈ ಅದೇ ಇದೆ. ಈ ಪದವನ್ನು ಕೂಡಿಸ್ಬೇಕು ಸ್ನೇಹಿತರೆ. ಒಂದೇ ಪದ ಆಗುತ್ತೆ ಅದು +1 ಆಗುತ್ತೆ. ಅದೇ ಥರ ಎನ್ ಇದೆ ನೋಡಿ ಸ್ನೇಹಿತರೆ. ಎನ್ ಇದೆ ನೋಡಿ ಎನ್ ಇದೆ ಸ್ನೇಹಿತರೆ. ಹೌದಾ ಎನ್ ಇದೆಯಪ್ಪ ಅಂದ್ರೆ ನಮ್ಗೆ ಪಿ ಬೇಕಾಗಿದೆ ಸ್ನೇಹಿತರೆ. ಅಲ್ಲ ಪಿ ಬೇಕಾಗಿದೆ. ಈಗ ಏನು ಮಾಡಬೇಕಪ್ಪ ಅಂದ್ರೆ ಎನ್ ರಿಮೂವ್ ಮಾಡಬೇಕು. ಅದ ಹೇಳಿದ ಸ್ನೇಹಿತರೆ ನಿಮ್ಗೆ ಎನ್ ಏನು ಮಾಡ್ಬೇಕಪ್ಪ ಅಂದ್ರೆ ತೆಗೆದುಬಿಡ್ರಿ. ಎನ್ ತೆಗೆದಿದ್ದಾಗ 1 2 ನೋಡಿ 2 ಹೌದಾ. ನಮಗೆ ಪಿ ಬರ್ಬೇಕಂದ್ರೆ 2 ಪದಗಳು ಮುಂದೆ ಹೋಗ್ಬೇಕು. ಎನ್ ಮುಂದುಗಡೆ ಹೋಗ್ಬೇಕು. ಅದೇ ಥರ ನಮಗೆ ಜಿ ಬೇಕಾಗಿದೆ. ಜಿ ಏನಿದೆ ನೋಡಿ ಜಿ ಏನಿದೆ ಜಿ ಇಲ್ಲಿ ಕೊಟ್ಟಿದ್ದೇನಪ್ಪ ಅಂತಂದ್ರೆ ನಾವು ಜಿ ಏನು ಮಾಡ್ಬೇಕಪ್ಪ ಅಂದ್ರೆ ಮೈನಸ್ ಮಾಡಿಬಿಡ್ರಿ ತೆಗೆದುಬಿಡ್ರಿ. ಜಿ ತೆಗೆದುಬಿಟ್ರೆ ನಮಗೇನು ಬೇಕಾಗಿದೆ ಜೆ ಬೇಕಾಗಿದೆ. ಜೆ ಬರ್ಬೇಕಂದ್ರೆ ಎಷ್ಟು ಮುಂದೆ ಹೋಗ್ಬೇಕು ನೋಡಿ ಈ ಜಿ ತೆಗೆದುಬಿಡ್ರಿ. ತೆಗೆದುಬಿಟ್ಟು ಆದ್ಮೇಲೆ 1 2 3 ಮುಂದೆ ಬಂದಿರ್ತೀನಿ +3 ನೋಡಿ ರಿವರ್ಸ್ ಹೋದ್ರೆ ಮೈನಸ್ ಹಾಕೊಂಡು ಹೋಗ್ಬೋದು. ಇದು ಏನು ಮಾಡಬೇಕು ಅಂದ್ರೆ ಆದಷ್ಟು ಮುಂದಕ್ಕೆ ಹೊಂಟಲ್ಲ ಅಂದ್ರೆ +3 ಮಾಡ್ಕೊಂಡಿವಿ. ಅದೇ ಥರ ಎನ್ ನೋಡಿ ಸ್ನೇಹಿತರೆ ಎನ್ ಇಲ್ಲಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಎನ್ ಕೊಟ್ಟನಪ್ಪ ಅಂದ್ರೆ ನಮಗೆ ಸಿ ಬೇಕಿದೆ. ಸಿ ಬರ್ಬೇಕಂದ್ರೆ ಎಷ್ಟು ಎನ್ ಮುಂದಗಡೆ ಎಷ್ಟು ಹೋಗ್ಬೇಕು ಆಗ್ತದೆ. ಈಗ ನೋಡಿ ಎನ್ ಕೊಟ್ಟನಪ್ಪ ಎನ್ ತೆಗೆದ್ಬಿಡ್ರಿ. ಎನ್ ತೆಗೆದಾದ್ಮೇಲೆ M1 2 3 4 ಸಿ ಬೇಕಂದ್ರೆ 4 ಮುಂದೆ ಹೋಗ್ಬೇಕು ನೋಡಿ. ಸಿ ಬೇಕಂದ್ರೆ 4 ಮುಂದೆ ಹೋಗ್ಬೇಕು. ಹೌದಾ ಅರ್ಥ ಆಯ್ತಾ. ನೆಕ್ಸ್ಟ್ ಐ ನೋಡಿ ಸ್ನೇಹಿತರೆ ಐ ಇದೆ ಐ ಇಲ್ಲಿ ಕೊಟ್ಟಿರ್ತೀವಿ. ಹೌದಾ ಐ ಏನು ಮಾಡಬೇಕು ತೆಗೆದ್ಬಿಟ್ಟು ಐ ತೆಗೆದ್ರಪ್ಪ ಅಂದ್ರೆ ನಮಗೆ ಏನಂತ
ಆಯ್ ತೆಗಿಬೇಕು ಅಂದ್ರೆ 1 2 3 4 5 ನೋಡಿ ಏನು ಬರ್ಬೇಕಂದ್ರೆ 5 ಬರಬೇಕು. 5 ಅಕ್ಷರಗಳು ಮುಂದೆ ಹೋಗ್ಬೇಕು. ಹೌದಾ? 5 ನೆಕ್ಸ್ಟ್ ಎಷ್ಟಿದೆ ಎಷ್ಟು ಮಾಡಬೇಕು ತೆಗೆದು ಕೊಡಬೇಕು. ಎಷ್ಟು ತೆಗೆದ್ರೆ ವಾಯ್ ಬೇಕು. ಅದನ್ನು ವಾಯ್ ಬರಬೇಕು. ಎಷ್ಟು ಮುಂದೆ ಹೋಗ್ಬೇಕು, ಎಷ್ಟು ಮುಂದೆ ಹೋಗ್ಬೇಕು. 1 2 3 4 5 6 ನೋಡ್ತೀನಿ. ವಾಯ್ ಬರ್ಬೇಕಂದ್ರೆ 6 ಬರ್ಬೇಕು. 6 ಹೌದಾ? ಎಷ್ಟು ಬೇಕು ಎಷ್ಟು ನೋಡಿ ಎಷ್ಟಿದೆ ಎಷ್ಟು ಏನು ಮಾಡಬೇಕು ರಿಮೂವ್ ಮಾಡಿಬಿಡ್ಬೇಕು. ಎಷ್ಟು ಕೂಡಿಸ್ಬಾರ್ದು ಒಳಗೆ ಎಷ್ಟು ಕೂಡಿಸ್ಬಾರ್ದು. ಅದೇ ಥರ ಎಷ್ಟು ರಿಮೂವ್ ಮಾಡಬೇಕು ಅಂದ್ರೆ ನಮಗೆ ಓವತ್ತನ ಹೋಗ್ಬೇಕು. ಈಗ ಓವತ್ತನ ಹೋಗ್ಬೇಕು. 1 2 3 4 5 6 7 ನೋಡು ಓ ಬರ್ಬೇಕಂದ್ರೆ +7 7 ಕೊಡಬೇಕು. ಹೌದಾ? ಇದು ನಮಗೆ ಇದು ಗೊತ್ತಿದ್ರೆ ನಮಗೆ ಕನ್ನಡ ಗೊತ್ತ ಸ್ನೇಹಿತರೆ. ಕನ್ನಡ ಹ್ಯಾಂಗೆ ಕಂಡುಹಿಡಿಯೋದು ಗೊತ್ತಾಗುತ್ತೆ. ಈಗ ಎಷ್ಟು ನೋಡಿ KANN ಹೌದಾ? ADA ನೋಡಿ ಸ್ನೇಹಿತರೆ. ಈಗ ಬರ್ಕೊಳ್ಳಿ ಮೊದಲು ಕನ್ನಡ ಡ್ಯಾಶ್ 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 ಡ್ಯಾಶ್. ಹೌದಾ? ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಎಲ್ಲ ಕಡೆ ಮೊದಲು ಗೊತ್ತಿದ್ರೆ ನಮ್ಗೆ ಆನ್ಸರ್ ಬರ್ತದೆ ಸ್ನೇಹಿತರೆ. ಇದೇ ಮೆಥಡ್ ಈಗ ನೋಡಿ ಈ +1 ಬಂದಿದೆ. +1 ಬಂದಿದೆ. ನಾವು +1 ಬೇಕಂದ್ರೆ ಏನು ಮಾಡ್ತೀವಿ ಸ್ನೇಹಿತರೆ, ಈ ಕೆ ಇದೆಯಲ್ಲ ಈ ಕೆ ಇದೆಯಲ್ಲ +1 ಬೇಕಂದ್ರೆ ಸ್ನೇಹಿತರೆ ಮುಂದ್ರೂ ಹೋಗಿಲ್ಲ ಹಿಂದ್ರೂ ಹೋಗಿಲ್ಲ. ಇದ್ರ ಹಿಂದ್ಗಡೆ ಹೋಗೋದಿಲ್ಲ ಮುಂದ್ರೂ ಹೋಗೋದಿಲ್ಲ. ಅದೇ ಇರೋದು. ಇದು ಅದೇ ಇರದಪ್ಪ ಅಂದ್ರೆ ಇದು ಒಂದು ಕೂಡಿಸ್ಬೇಕು. ಏನಪ್ಪ ಒಂದು ಲೆಟರ್ ಕೆ ಅಂದ್ರೆ ಒಂದು ಆಗ್ತದೆ +1 ಆಗ್ತದೆ. +1 ಅಂದ್ರೆ ಕೆ ಅದೇ ಇರ್ತದೆ. ಎಲ್ಲಿ ಮೂವ್ ಆಗಲ್ಲ. ಹಿಂದ್ರೂ ಹೋಗಲ್ಲ ಮುಂದ್ರೂ ಹೋಗಲ್ಲ. ಕೆ ಇರ್ತದೆ ಅದೇ ಸೇಮ್ ಕೆ ಬರ್ತೀವಿ. ಹೌದಾ? ಸೇಮ್ ಅಂತ ಬರ್ತೀವಿ ಕೆ ಬರ್ತೀವಿ. ಹೌದಾ? ನೋಡಿ ಸ್ನೇಹಿತರೆ, ನಾವು ಆಗ ಸ್ವಲ್ಪ ಮಾಡಿ ಆಪ್ಷನ್ ಬರ್ಕೊಂಡಿಲ್ಲ. ಈ ಆಪ್ಷನ್ ಬರ್ತೀನಿ ಸ್ನೇಹಿತರೆ. ಈ ನೆಕ್ಸ್ಟ್ ಏನು ಮಾಡಬೇಕಪ್ಪ ಕನ್ನಡ ಬರ್ಬೇಕಪ್ಪ ಅಂದ್ರೆ ನಮ್ಮ ಕನ್ನಡ ನೋಡಿ ಸ್ನೇಹಿತರೆ. ಕೆ ಇದೆ ಸ್ನೇಹಿತರೆ. ಕನ್ನಡ ಕೊಟ್ಟಿದ್ದ ನಾವು ಆಲ್ರೆಡಿ ನಮ್ಗೆ +1 ಇನ್ಕ್ರೀಸ್ ಮಾಡ್ಬೇಕು ಸ್ನೇಹಿತರೆ. ಅದೇ ಥರ +1 ಈ ಥರ ಸ್ನೇಹಿತರೆ. ಈ ಮುಂದೆ ಏನಿದೆ ನಮ್ಗೆ ಯಾಕೆ ಬರ್ಬೇಕು ಹೇಳಿ, ಯಾಕೆ ಬರ್ಬೇಕಂದ್ರೆ 1 ಎಕ್ಸ್ಟ್ರಾ ಐತೆ ಸ್ನೇಹಿತರೆ. ಒಂದು ಫಲ +1. ಅದೇ ಥರ ಈ ಕೆ ಇದೆ ಸ್ನೇಹಿತರೆ. ಕೆ ಇದೆ ಇಲ್ಲಿ ಕೆ ಕೊಟ್ಟಿದ್ದಾನೆ ಸ್ನೇಹಿತರೆ. ನಮ್ಗೆ ಕೆ ಮುಂದೆ 1 ಇದು ಕೆ ಪದ ಐತಲ್ಲ ಇದ್ರ ಮುಂದೆ ಹೋಗ್ಬೇಕು. ಒಂದು ಲೆಟರ್ ಇದು ಒಂದು ಕೊಟ್ಟಿದ್ದಾನೆ ಸ್ನೇಹಿತರೆ. ಒಂದು ಅಕ್ಷರ ಮುಂದೆ ಹೋಗ್ಬೇಕು. ಕೆ ಮುಂದೆ ಯಾವುದಿದೆ ಎಲ್ ಇದೆ ನೋಡಿ ಸ್ನೇಹಿತರೆ. ಎಲ್ ಬರ್ಬೋದು. ಹೌದಾ? ನೆಕ್ಸ್ಟ್ ಏನಿದೆ ನೋಡಿ ಸ್ನೇಹಿತರೆ. ಏನಿದೆ ಇಲ್ಲಿದೆ. ಯಾವ ಲೆಟರ್ ಸ್ನೇಹಿತರೆ ಎ ನೋಡಿ ಎ ಇದೆ. ಅದು ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಸ್ನೇಹಿತರೆ +2 ಇದ್ರ ಫಾರ್ಮುಲಾ ಯೂಸ್ ಮಾಡ್ಬೇಕು ಸ್ನೇಹಿತರೆ. ಫಾರ್ಮುಲಾ ಏನಿದೆ ಸೇಮ್ +2 ಹೋಗ್ಬೇಕು. ಈ ನೆಕ್ಸ್ಟ್ ಏನಿದೆ ಇಲ್ಲಿದೆ. ಹೌದಾ? ಇಲ್ಲಿ ತೆಗೆದು ಬಿಡಿ ಸ್ನೇಹಿತರೆ. ರಿಮೂವ್ ಮಾಡಿ. ಅದೇ ಥರ 1 2 3 2 ಪದ ಮುಂದಿದೆ 2 ಇದೇನು ಬರ್ತದೆ ಸಿ ಬರ್ತದೆ. ಅದೇ ಥರ +3 ಸ್ನೇಹಿತರೆ. ನೆಕ್ಸ್ಟ್ +3 ಬರ್ಕೊಂಡಿರಾ. ಎನ್ ಇದೆಯಲ್ಲ ಎನ್ ಇದಿದೆ. ನಾವು ಎನ್ ಏನು ಮಾಡಬೇಕು ರಿಮೂವ್ ಮಾಡಬೇಕು. ತೆಗೆದು ಬಿಡಬೇಕು. ಅದಕ್ಕೆ ಹಾಕ್ಬಿಡ್ಬೇಕು. ಹೌದಾ? ತೆಗೆದಪ್ಪ ಅಂದ್ರೆ ನೆಕ್ಸ್ಟ್ 3 ಮುಂದೆ ಹೋಗ್ಬೇಕು. 3 ಅಕ್ಷರ ಮುಂದೆ ಹೋಗ್ಬೇಕು. 1 2 3 ನೋಡಿ ಸ್ನೇಹಿತರೆ 3. ಹೌದಾ? ಏನು ಬರ್ತದೆ ಕ್ಯೂ ಬರ್ತದೆ. ಹೌದು. ನೆಕ್ಸ್ಟ್ ಏನು ನಾವು ಸ್ನೇಹಿತರೆ ಮತ್ತೆ ಅದೇ ಸೇಮ್ ಅದೇ ಬರ್ತದೆ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು 4. ಹೌದಾ? 4 ಈ ಫಾರ್ಮುಲಾ ಸ್ನೇಹಿತರೆ ಸೇಮ್ ಹೆಂಗಿದೆ ಹಂಗೆ ಫಾರ್ಮುಲಾ. ನೆಕ್ಸ್ಟ್ ಎನ್ ಏನು ಮಾಡಿ ಸ್ನೇಹಿತರೆ ರಿಮೂವ್ ಮಾಡಬೇಕು. ನೆಕ್ಸ್ಟ್ ನಾವು 4 ಅಕ್ಷರ ಮುಂದೆ ಹೋಗ್ಬೇಕು. 1 2 3 4 ನೋಡು 4 ಬಂದ್ರೆ ಯಾವ್ದು ಬರ್ತದೆ 6 ಬರ್ತದೆ. ಹೌದಾ? 6. ನೆಕ್ಸ್ಟ್ ಎ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ +5. ಹೌದಾ? ಎ ಇಲ್ಲಿದೆ ಇಲ್ಲಿದೆ. ಹೌದಾ? ಎ ಇಲ್ಲಿದೆಯಪ್ಪ ಅಂತಂದ್ರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಎ ಇದೆ. ಎ ನೋಡಿ ಎ ಮಾಡಬೇಕು ರಿಮೂವ್ ಮಾಡಬೇಕು. ಎ ರಿಮೂವ್ ಮಾಡಬೇಕು ಅಂದ್ರೆ ಏನು ಕೊಡ್ತಾನೆ 5 ಅಕ್ಷರಗಳು ಮುಂದೆ ಹೋಗ್ಬೇಕು. ಅಕ್ಷರಗಳು ಗೊತ್ತೈತಲ್ಲ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಅವು ಅಕ್ಷರಗಳು ಎ ಮುಂದೆ ಹೋಗ್ಬೇಕು. ಎ ರಿಮೂವ್ ಮಾಡಬೇಕು ಅಂದ್ರೆ 1 ಅಕ್ಷರ 2 3 4 5 ನೋಡಿ 5 ಎಲ್ಲಿ ಬರ್ತು ಯಾಕೆ ಬರ್ತು. ಹೌದಾ? ಯಾಕೆ ಅದೇ ಥರ ಈಗ ಏನು ಮಾಡಬೇಕು +6. ಹೌದಾ? ಡಿ ಎಲ್ಲಿದೆ ಇಲ್ಲಿದೆ. ಡಿ ಏನು ಮಾಡಬೇಕು ನಮಗೆ ಈಗಾಗಲೇ ಹೇಳ್ಬಿಡ್ತೀನಿ ರಿಮೂವ್ ಮಾಡಿಬಿಡ್ರಿ ತೆಗೆದು ಬಿಡ್ರಿ. ನಮ್ಗೆ ಏನು ಮಾಡಬೇಕು ರಿಮೂವ್ ಮಾಡಿದ್ಮ್ಯಾಗ 6 ಹೋಗ್ಬೇಕು. 6 ಮುಂದೆ ಹೋಗ್ಬೇಕು. ಇದು ತೆಗೆದಪ್ಪ ಅಂದ್ರೆ ಇದೇನು ಸ್ಟಾರ್ಟ್ ಮಾಡಬೇಕು 1 2 3 4 5 6 ನೋಡಿ 6 ಎಲ್ಲಿ ಬಂತು ಜೆ ಬಂತು ನೋಡಿ ಜೆ. ಹೌದಾ? ಜೆ ಬಂತು. ನೆಕ್ಸ್ಟ್ ಲಾಸ್ಟ್ ಎ ಇದೆ. ಎ ನೋಡಿ ಇದು 7 ಇದೆ. 7 ಬರ್ಬೋದು. ಎ ಇದೆ ಇಲ್ಲಿದೆ. ಏನು ಮಾಡಬೇಕು ಎ ತೆಗೆದು ಬಿಡಬೇಕು. ಎ ತೆಗೆದ್ಮೇಲೆ ಇದೇನು ಸ್ಟಾರ್ಟ್ ಮಾಡಬೇಕು 1 2 3 4 5 6 7 ಎಲ್ಲಿ ಬಂತು ಯಾಕೆ ಬಂತು. ಹೌದಾ? ಯಾಕೆ ನಮ್ಮ ಆನ್ಸರ್ ಏನು ಇದೆ ಆನ್ಸರ್.
ಲಾಸ್ಟ್ ಇದೆಯಲ್ಲ ಇದೇ ಆನ್ಸರ್. ನೋಡಿ ಆನ್ಸರ್ ಆಪ್ಷನ್ ಚೆಕ್ ಮಾಡೋಣ ಈಗ. ಭಾಳ ಇದೇ ಟೈಮಲ್ಲಿ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಎಲ್ಲಿದೆ ಫಸ್ಟ್ ಲೆಟರ್ಸ್ ಯಾವ್ದಿದೆ? ಎಲ್ಲಿದೆ? ಎಲ್ಲಿದೆ ನೋಡಿ. ಫಸ್ಟ್ ಆಪ್ಷನಲ್ಲಿ ಎಲ್ಲಿದೆ? ಆಪ್ಷನ್ ಬಿ ಒಳಗೆ ಎಲ್ಲಿದೆ? ಆಪ್ಷನ್ ಸಿ ಒಳಗೆ ಎಲ್ಲಿದೆ? ಆಪ್ಷನ್ ಡಿ ಎಲ್ಲಿದೆ? ನಮ್ಗೆ ಫುಲ್ ಬುಕ್ ಮಾಡ್ಬಿಟ್ಟು ನೀವು. ನೆಕ್ಸ್ಟ್ ಸಿ ಬೇಕಿದೆ ನಮ್ಗೆ. ಸಿ ಎಲ್ಲಿ ಹೇಳ್ಕೊಟ್ಟು ನೋಡ್ತೀನಿ ನೋಡಿ. ಇದು ನಮಗೆ ಎಕ್ಸಾಮಲ್ಲಿ ಟೈಮ್ ಉಳಿತಾಯ ಮಾಡ್ಕೊಳ್ತಿರು. ನೆಕ್ಸ್ಟ್ ನೋಡಿ ಸಿ ಕೊಟ್ಟಿಲ್ಲ ನೋಡ್ತೀನಿ ಆಪ್ಷನ್ ಸಿ ಕೊಟ್ಟಿಲ್ಲ. ಹೌದಾ? ಸಿ ಕೊಟ್ಟಿಲ್ಲ. ಹಾಂ ಸಿ ಕೊಟ್ಟಿಲ್ಲಪ್ಪ ರಿಮೂವ್ ಮಾಡಬೇಕು. ಈಗ ಇದು ಆಪ್ಷನ್ ಎ ಕರೆಕ್ಟ್ ಆಗಲ್ಲ. ನೆಕ್ಸ್ಟ್ ನಮಗೆ ಸಿ ಬೇಕಿಲ್ಲ. ಹೌದಾ? ಸಿ ಕೊಟ್ಟನ. ಹೌದು ಸಿ ಕೊಟ್ಟನ. ಇಲ್ಲಿ ಆಪ್ಷನ್ ಬಿಯಲ್ಲಿ ಸಿ ಕೊಟ್ಟನ. ಆಪ್ಷನ್ ಸಿಯಲ್ಲಿ ಸಿ ಕೊಟ್ಟನ. ಆಪ್ಷನ್ ಡಿಯಲ್ಲಿ ಸಿ ಕೊಟ್ಟನ. ನೋಡಿ ಎಲ್ಲ ಕಡೆ ಸಿ ಕೊಟ್ಟಿದ್ದಾನ. ಈ ಮೂರು ಒಳಗಡೆ ಒಂದು ಆವಾಗ ಕಾಣ್ತದೆ. ನೆಕ್ಸ್ಟ್ ಅದೇ ಥರ ಕ್ಯೂ ನೋಡ್ಸಿ ಅಂತಾರೆ. ಕ್ಯೂ ಎಲ್ಲಿದೆ? ಕ್ಯೂ ಆಪ್ಷನ್ ಬಿಯಲ್ಲಿ ಕ್ಯೂ ಕೊಟ್ಟನ. ಆಪ್ಷನ್ ಸಿಯಲ್ಲಿ ಕ್ಯೂ ಕೊಟ್ಟಿಲ್ಲ. ನಮಗೆ ಕ್ಯೂ ಕೊಟ್ಟನ. ನಮಗೆ ಏನು ಬೇಕಿದೆ? ಕ್ಯೂ ಬೇಕಿಲ್ಲ. ಈ ಕ್ಯೂ ಕೊಟ್ಟನ. ಇಲ್ಲಿ ಏನು ಮಾಡೋಣ? ಆರ್ ಕೊಟ್ಟನ. ಹೌದಾ? ಇದು ಎಲಿಮಿನೇಷನ್ ಮಾಡ್ಬೇಕು. ಇದು ಆಗಲ್ಲ. ಇದನ್ನು ಅನ್ಸಲ್ಲ, ಆಗಲ್ಲ. ನೆಕ್ಸ್ಟ್ ಡಿ ನೋಡಿ. ಇಲ್ಲಿ ಎಲ್ ಸಿ ಡಿ ಕ್ಯೂ ಕೊಟ್ಟನ ಸಿಗ್ತೀವಿ ನೋಡಿ. ನಮಗೆ ಡಿ ಆರ್ ಆಗಬೇಕು, ಡಿ ಆರ್ ಆಗಬೇಕು. ಎರಡು ನಮ್ಗೆ ಆನ್ಸರ್ ಆಗಬೇಕು. ಹೌದಾ? ನೆಕ್ಸ್ಟ್ ನೋಡಿ ಆರ್ ಇದೆ. ಆರ್ ಬೇಕಿದೆ ನಮಗೆ. ಇಲ್ಲಿ ಆಪ್ಷನ್ ಬಿ ಒಳಗೆ ಆರ್ ಕೊಟ್ಟನ ಸಿಗ್ತೀವಿ. ಇಲ್ಲಿ ಆಪ್ಷನ್ ಡಿ ಒಳಗೆ ಆರ್ ಕೊಟ್ಟನ. ಆಯ್ತು ಬರ್ಬಾರ್ದು ಕೂತಾದೇವು. ನೆಕ್ಸ್ಟ್ ಅದೇ ಥರ ಯಾಕೆ ಸ್ನೇಹಿತರೆ ಯಾಕೆ ಬೇಕಿದೆ? ಯಾಕೆ ಎಲ್ಲಿದೆ ನೋಡಿ. ಆಪ್ಷನ್ ಬಿ ಯಲ್ಲಿ ಯಾಕೆ ಕೊಟ್ಟಿದ್ದಾನ? ಇಲ್ಲ. ಇಲ್ಲಿ ಏನು ಕೊಟ್ಟನ? ಯಾಕೆ ಕೊಟ್ಟನ? ಇದು ನೋಡಿ ಯಾಕೆ ಕೊಟ್ಟನಪ್ಪ ಅಂದ್ರೆ ನೀವು ನಮ್ಗೇನು ಬೇಕಿದೆ? ಯಾಕೆ ಬೇಕಿಲ್ಲ. ಆಯ್ತು ಇದೇ ರಿಮೂವ್ ಮಾಡ್ಕೊಂಡ್ಬಿಡಿ. ಇದನ್ನು ಆಗಲ್ಲ ಆನ್ಸರ್. ಇದನ್ನೂ ಆಗಲ್ಲ. ನಮಗೆ ಟೈಮ್ ಉಳಿತಾಯ ಆಗ್ಬಿಡ್ತು. ನೆಕ್ಸ್ಟ್ ನಮ್ಗೆ ಯಾಕೆ ಬೇಕಿಲ್ಲ? ಯಾಕೆ ಅದು ನೋಡಿದ್ರಿ? ಇಲ್ಲಿ ಯಾಕೆ ಕೊಟ್ಟಿದ್ದಾನೆ? ಹೌದಾ? ನೋಡಿ ಇಲ್ಲಿ ಆಪ್ಷನ್ ಬಿ ಇನ್ಕರೆಕ್ಟ್. ಹೌದಾ? ಇದು ಇವತ್ತಿನ ಕ್ಲಾಸು. ಈಗಾಗಲೇ 5 ಕ್ವಶನ್ಗಳು ಚರ್ಚೆ ಮಾಡಿದ್ದೇವೆ. ಇದು ಪಾರ್ಟ್ 1 ಸ್ನೇಹಿತರೆ. ಈ ಥರ ನಾವು ಪಾರ್ಟ್ 2 ವಿಡಿಯೋ ಬೇಕಾದರೆ ನಮ್ಮ ಹೊಸದಾಗಿ ನೀವು ನೋಡ್ತಿದ್ದರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.